ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯವನ್ನು ಕೇಳುವಾಗ ಎಷ್ಟು ಸಂತೋಷದಿಂದ ಕೇಳೋಕ್ಕಾಗುತ್ತೋ ಅಷ್ಟು ಸಂತೋಷದಿಂದ ನಾವು ವಾಕ್ಯವನ್ನು ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯವನ್ನು ಸ್ವೀಕಾರ ಮಾಡೋದು, ಕೇಳೋದು ಅಂದರೆ ಯೇಸುವನ್ನೇ ಬರಮಾಡಿಕೊಳ್ಳೋದು, ಯೇಸುವನ್ನೇ ನಮ್ಮ ಹೃದಯಕ್ಕೆ ನಾವು ಸ್ವೀಕಾರ ಮಾಡಿಕೊಳ್ಳುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಹಾಗಾಗಿ ಎಲ್ಲರೂ ಆರಾಮಾಗಿದ್ದೀರಲ್ವಾ? ಪಕ್ಕದಲ್ಲಿ ಇರೋರಿಗೆ ಹೇಳಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕಾಯ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರು ಪ್ರೀತಿಸ್ತಾರೆ? ಯಾರು ಪ್ರೀತಿಸ್ತಾರೆ? ಓಕೆ. ಅದಕ್ಕಿಂತ ಮೇಲೆ ಇರೋ ಪ್ರೀತಿ ಯಾವುದಾದ್ರೂ ಬೇಕಾ? ಬೇಡ ಅಂದರೆ ಇದ್ರೆ ತಾನೆ. ಹಲ್ಲೆಲೂಯಾ. ಅಲ್ಲ, ಬೇಡ ಅಂದರೆ ಇದ್ರೆ ತಾನೆ ಅದಕ್ಕಿಂತ ಮಿಗಿಲಾದದ್ದು ಇಲ್ಲ ಅಲ್ವಾ? ಅಲ್ಟಿಮೇಟ್ ಅದೇ ಯೇಸು ಪ್ರೀತಿನೇ. ಓಕೆನಾ? ಅದಕ್ಕೆ ಮೇಲೆ ಯಾವುದು ಇಲ್ಲ. ಸೊ ಹಾಗಾಗಿ ಆ ದೇವರು ನಮ್ಮನ್ನು ತುಂಬ ಪ್ರೀತಿಸ್ತಾರೆ. ಪ್ರೀತಿಸಿ ಪ್ರತಿ ಮಂಗಳವಾರ ನಮ್ಮನ್ನು ಇಲ್ಲಿ ಒಟ್ಟಾಗಿ ಸೇರಿಸಿ ನಮ್ಮ ಆತ್ಮಕ್ಕೆ ಬೇಕಾದ ಸ್ವರ್ಗದ ಮನ್ನ ನಮಗೆ ನೀಡಿ ನಮ್ಮನ್ನು ಬಲಪಡಿಸಿ ನಡೆಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ಈ ಶರೀರಕ್ಕೆ ಸ್ವೀಕಾರ ಮಾಡುವ ಅನ್ನ, ಆಹಾರ ಅದು ಜೀರ್ಣವಾಗಿ ಹೋಗ್ತದೆ, ಅದು ನಷ್ಟಪಟ್ಟು ಹೋಗ್ತದೆ. ಆದರೆ ಆತ್ಮಕ್ಕೆ ಸೇವಿಸುವ ಆ ಮನ್ನ ನಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶರೀರಕ್ಕೆ ಸ್ವೀಕಾರ ಮಾಡುವ ಅನ್ನ, ಆಹಾರ ಅದು ಅಳಿದು ಹೋಗ್ತದೆ. ಆದರೆ ನಾವು ಭುಜಿಸುವ ಜೀವವುಳ್ಳ ಆ ಮನ್ನ, ಅಳಿದು ಹೋಗದೇ ಇರತಕ್ಕಂಥ ದೇವರ ವಾಕ್ಯವೆಂಬ ಮನ್ನ, ಅದನ್ನು ನಾವು ಭುಜಿಸ್ತಾ 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 ನಮ್ಮ ಆತ್ಮ ಸ್ಟ್ರಾಂಗ್ ಆಗ್ತದೆ. ನಾವು ಆತ್ಮೀಕವಾಗಿ ಬಲಗೊಳ್ತೇವೆ. ಮಾತ್ರವಲ್ಲ, ಆ ನಿತ್ಯ ಜೀವದ ಮಾರ್ಗದಲ್ಲಿ ಪ್ರಯಾಣಿಸ್ತೇವೆ. ಹಲ್ಲೆಲೂಯಾ. ಸೊ ಅಂಥ ಜೀವನಕ್ಕೆ ನಮ್ಮನ್ನು ದೇವರು ಕರೆದಿದ್ದಾರೆ. ಮಾರ್ಕನ ಶುಭ ಸಂದೇಶ, ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ, ಮಾರ್ಕ್ ಚಾಪ್ಟರ್ 4 ವರ್ಸಸ್ 4ನೇ ಅಧ್ಯಾಯದಲ್ಲಿ 35ರಿಂದ ಒಂದೊಂದೇ ವಾಕ್ಯವನ್ನು ಓದೋಣ. ಆ ದಿನ ಸಾಯಂಕಾಲ ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರದ ಆಚೆದಡಕ್ಕೆ ಹೋಗೋಣ ಎಂದರು. ಓಕೆ, ಒಂದೊಂದೇ ವಾಕ್ಯಗಳನ್ನು ನಾವು ಕೇಳಿಸ್ಕೊಳ್ಳೋಣ, ಧ್ಯಾನಿಸೋಣ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ನೀವು ಈ ಭೂಮಿಯಲ್ಲಿ ಅನೇಕ ವರ್ಷಗಳಿಂದ ಬದುಕ್ತಾ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ಈಗ ಯಾವುದಾದ್ರೂ ಒಂದು ನದಿ, ಆ ನದಿ ಈ ಕಡೆ ಒಂದು ದಡ ಇರ್ತದೆ, ಮತ್ತೊಂದು ಕಡೆ ಒಂದು ದಡ ಇರ್ತದೆ. ಕೆಲವೊಂದು ಹಳ್ಳಿಗಳು ಈ ಕಡೆ ಹೋದರೆ, ಹೊನ್ನಾವರ, ಕುಮಟಾ ಆ ಕಡೆ ಎಲ್ಲ ಹೋದರೆ, ಕೆಲವೊಂದು ಮನೆಗಳಿಗೆ ಹೋಗ್ಬೇಕಾದ್ರೆ ಬೋಟಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆಯಿಂದ ಆ ಕಡೆಗೆ. ಹೌದಾ? ಸೊ ಅದೇ ರೀತಿ ಈ ಆಧ್ಯಾತ್ಮಿಕ ಜೀವನ ನಾವು ತಗೊಂಡಾಗ ಈ ಭೂಮಿ ಒಂದು ದಡ, ನಾವು ಮತ್ತೊಂದು ದಡಕ್ಕೆ ಪ್ರಯಾಣ ಮಾಡಬೇಕಾದವರು. ಪ್ರೈಸ್ ದಿ ಲಾರ್ಡ್. ಕೇಳಿಸ್ಕೊಳ್ಳಿ ಸರಿಯಾಗಿ. ಈ ಭೂಮಿ ಒಂದು ದಡ, ಮತ್ತೊಂದು ದಡಕ್ಕೆ ನಾವು ಸೇರಬೇಕಾದವರು. ಆ ಮತ್ತೊಂದು ದಡ ಯಾವುದು ಅಂದರೆ ಪರಲೋಕ ರಾಜ್ಯ. ಪ್ರೈಸ್ ದಿ ಲಾರ್ಡ್. ಈ ದಡದಿಂದ ನಾವು ಎಲ್ಲಿಗೆ ಹೋಗಬೇಕು? ಈ ಲೋಕವೆಂಬ ದಡದಿಂದ ಪ್ರಯಾಣ ಮಾಡಿ ಪರಲೋಕ ಎಂಬ ಆ ದಡವನ್ನು ಸೇರಬೇಕು. ಈ ದಡಕ್ಕೆ ಅಳಿವಿದೆ, ಆ ದಡಕ್ಕೆ ಅಳಿವಿಲ್ಲ. ಹಲ್ಲೆಲೂಯಾ. ಈಗ ನಾವು ಬದುಕ್ತಾ ಇರೋದು ಅಳಿದು ಹೋಗುವ ದಡದಲ್ಲಿ, ಆದರೆ ನಾವು ಸೇರಬೇಕಾಗಿದ್ದು ಅಳಿಯದೇ ಇರುವ ದಡಕ್ಕೆ. ಪ್ರೈಸ್ ದಿ ಲಾರ್ಡ್. ಈಗ ನೀವೇ ಯೋಚನೆ ಮಾಡಿ, ಅಳಿದು ಹೋಗುವುದನ್ನು ಪ್ರೀತಿಸ್ತಾ ಇದ್ದೀವ, ಅಳಿದು ಹೋಗದೇ ಇರೋದನ್ನು ಪ್ರೀತಿಸ್ತಾ ಇದ್ದೀವ? ಅಳಿದು ಹೋಗುವ ಈ ಲೋಕವೆಂಬ ದಡವನ್ನು ಪ್ರೀತಿಸ್ತಾ ಇದ್ದೀವ, ಅಳಿಯದೆ ಶಾಶ್ವತವಾಗಿರುವಂಥ ಆ ದಡವನ್ನು ಪ್ರೀತಿಸ್ತಾ ಇದ್ದೀವ?
ಪ್ರೈಸ್ ದ ಲಾರ್ಡ್. ಮ್ಯಾಕ್ಸಿಮಮ್ ನೀವೇನೇ ಆನ್ಸರ್ ಮಾಡಿದರೂ ಕೂಡ ನಮಗೆ ಗೊತ್ತಿಲ್ಲದಂತೆ ಈ ಲೋಕವನ್ನು ನಾವು ಪ್ರೀತಿಸ್ತಾ ಇರ್ತೀವಿ. ನಾವು ತಿಳ್ಕೊಂಡಿದ್ದೀವಿ ನಾವು ಪರಲೋಕಕ್ಕೆ ಸೇರಿದವರು, ನಮ್ಮ ಜೀವನ ಪರಲೋಕದ ಕಡೆಗಿದೆ ಅಂತ ತಿಳ್ಕೊಂಡಿರ್ತೀವಿ. ಆದರೆ ನಮ್ಮ ಪ್ರಯಾಣವನ್ನು ಸ್ವಲ್ಪ ಅವಲೋಕನ ಮಾಡಿ ನೋಡಿದಾಗ, ನಮ್ಮ ಜೀವಿತಗಳನ್ನು ಅವಲೋಕನ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಇನ್ನೂ ನಾನು ಪರಲೋಕಕ್ಕೆ ಎಂಟ್ರಿ ಆಗಿಲ್ಲ, ಇನ್ನೂ ನಾನು ಹೊಸದಾಗಿ ಹುಟ್ಟಿಲ್ಲ, ಯೇಸುವನ್ನು ನಾನು ಇನ್ನೂ ಒಳಗಡೆ ಸ್ವೀಕಾರ ಮಾಡಿಲ್ಲ. ಅದು ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಸೈತಾನನ ವಂಚನೆ ಏನು ಗೊತ್ತಾ? ನೀನು ಚರ್ಚ್ಗೆ ಹೋಗ್ತಾ ಇದೆಯಲ್ವಾ, ನೀನು ಆಧ್ಯಾತ್ಮಿಕ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದೆಯಲ್ವಾ, ನೀನು ಯಾರ ಜೊತೆ ಇದೆಯಾ? ಯೇಸು ಜೊತೆ ಇದೆಯಾ? ಯಾರು ಹೇಳೋದು? ಸೈತಾನ. ನಾವೇನು ಮಾಡಿಬಿಡ್ತೀವಿ, ಹೌದು ಚರ್ಚ್ಗೆಲ್ಲ ಹೋಗ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ, ದಾನ ಧರ್ಮ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ತಲೆಗೆ ನೀಟಾಗಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಮುಖಕ್ಕೆಲ್ಲ ಪೌಡ್ರ್ ಹಾಕ್ಕೊಂಡು ಒಳ್ಳೆ ನೀಟಾಗಿದ್ದೀನಿ, ಆ ರೀತಿ ತಿಳ್ಕೊಂಡು ನಾವು ಮೋಸ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದರಿಂದ ಇಲ್ಲಿ ಯೇಸು ಬಹಳ ಸುಂದರವಾಗಿ ದೇವರು ಅಲ್ಲಿ ಹೇಳ್ತಿದ್ದಾರೆ, ಬನ್ನಿ ಈ ದಡದಿಂದ ನಿಮ್ಮನ್ನು ನಾನು ಆಚೆ ದಡಕ್ಕೆ ಕರ್ಕೊಂಡು ಹೋಗ್ತೇನೆ. ಈ ದಡ ಟೆಂಪ್ರವರಿ, ಆ ದಡ ಪರ್ಮನೆಂಟ್. ಸೊ ನೀವೆಲ್ಲ ಪರ್ಮನೆಂಟ್ ಪ್ಲೇಸ್ಗೆ ಆಯ್ಕೆಯಾದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವ್ಯಾರು ಕೂಡ ಟೆಂಪ್ರವರಿ ಜಾಗದಲ್ಲಿ ಇರಲಿಕ್ಕೆ ಆಯ್ಕೆಯಾದವರಲ್ಲ, ಬದಲಾಗಿ ನೀವೆಲ್ಲ ಪರ್ಮನೆಂಟ್ ಪ್ಲೇಸಲ್ಲಿ ಪರಮಾನಂದವನ್ನು ಅನುಭವಿಸುತ್ತಾ ಜೀವಿಸ್ಲಿಕ್ಕೆ ಆಯ್ಕೆಯಾದವರು. ಹಲ್ಲೆಲೂಯಾ. ಆ ಪರಮಾನಂದ ಎಲ್ಲಿ ಸಿಗುತ್ತೆ ಅಂದರೆ ಅಲ್ಲಿಗೆ ಹೋದಾಗ ಸಿಗುತ್ತೆ. ಓಕೆನಾ? ಇದ್ದೀರಾ? ಇಲ್ಲೇ ಇದ್ದೀರಾ? ಆ ಪರಮಾನಂದ ಎಲ್ಲಿ ಸಿಗುತ್ತೆ? ಅಲ್ಲಿಗೆ ಹೋದಾಗ. ಎಲ್ಲಿಗೋದಾಗ ಮೈಕೆಲ್ಲ ಹೊಡಿತೀನಿ ನನಗೆ. ಮತ್ತೆ ಇಲ್ಲಿ ಏನು ಮಾಡ್ತೀರಾ? ಬೋಧಕರು ಏನು ಹೇಳ್ಬಿಟ್ರು ಕೇಳ್ಬಿಡೋದೆ. ಅದಕ್ಕೆ ಸ್ವಲ್ಪ ಧ್ಯಾನ ಮಾಡಬೇಕು. ಇಲ್ಲಿ ಅಲ್ಲೇ ಸಿಗೋದಾದ್ರೆ ಇಲ್ಲಿ ಹೆಂಗ್ ಬೇಕಾದ್ರೆ ಹಂಗೆ ಬದುಕ್ಬೋದಾಗಿತ್ತಲ್ವಾ? ಅಲ್ಲಿ ಪರ್ಮನೆಂಟ್, ಅದು ಫಿಕ್ಸ್, ಅದು ಆನಂದ. ಆ ಆನಂದವನ್ನು ಎಲ್ಲಿ ಬದುಕಬೇಕು ಅಂದರೆ ಇಲ್ಲಿ ಬದುಕಬೇಕು ನಾವು. ಅವರೇ ಕ್ರೈಸ್ತರು. ಹಲ್ಲೆಲೂಯಾ. ಯಾರು ಆ ಪರಲೋಕದ ಆನಂದವನ್ನು ಈ ಭೂಮಿಯಲ್ಲಿ ಅವರಿರುವ ಕಾಲದಲ್ಲಿ, ಅವರಿರುವ ಕೊನೆ ಉಸಿರಿನ ತನಕ ಆ ಪರಲೋಕದ ಆನಂದವನ್ನು ಸ್ವೀಕಾರ ಮಾಡಿ ಬದುಕ್ತಾರಲ್ವಾ, ಅವರೇ ನಿಜವಾದ ಕ್ರೈಸ್ತರು, ಅವರೇ ವಿಶ್ವಾಸಿಗಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹಾಗಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನ ಎಲ್ಲಿ ಕರ್ಕೊಂಡು ಹೋಗೋಕೆ ರೆಡಿ ಇದ್ದಾರೆ? ಈಗ ಕರಿತಾ ಇರೋರು ಯಾರು? ಈಗ ಕರಿತಾ ಇರೋರು ಯೇಸು. ಈಗ ಆಚೆ ದಡಕ್ಕೆ ಹೋಗ್ಲಿಕ್ಕೆ ಭಯನಾ? ಯೇಸು ಸ್ವಾಮಿ ಅವ್ರು ಯಾವಾಗಲೂ ಇರ್ತಾರಲ್ವಾ? ಕೈ ಕೊಡೋದು ಯಾವಾಗಲೂ ನಾವೇ. ಆ ತಂದೆ, ಆ ಸ್ನೇಹಿತ ಒಂದು ದಿವಸವೂ ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದಮೇಲೆ ಕರ್ಕೊಂಡು ಹೋಗ್ತಾರೆ. ಕೈ ಕೊಡೋದು ಯಾರು ಗೊತ್ತಾ? ನಾವೇ. ಅಯ್ಯೋ, ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ, ಶಾರ್ಕ್ ನೋಡ್ಬಪ್ಪ, ಜಿಲೇಬಿ ನೋಡ್ಬಪ್ಪ, ತಿಮಿಂಗ್ಲ ನೋಡ್ಬಪ್ಪ, ಇದು ಸಖತ್ತಾಗಿದೆ ಅಂತೇಳಿ ಅವ್ರನ್ನ ಕೈ ಬಿಟ್ಬಿಡ್ತೀವಿ ನಾವು ಸುಮಾರು ಜನ. ಆವಾಗಲೇ ಎಡವಟ್ಟಾಗೋದು ನಮ್ಮ ಜೀವನದಲ್ಲಿ. ಯಾಕಂದರೆ ಅವ್ರ ಜೊತೆ ಇದ್ದರೂ ಕೂಡ ನಾವು ಆಚೆ ಈಚೆ ನೋಡೋದು ಬಿಡಬೇಕು ನಾವು. ಸುಮಾರು ಜನ ಮಿಸ್ ಆಗಿರೋದು ಹಂಗೇನೆ. ಸೊ ಇಲ್ಲಿ ದೇವರು ಏನು ಹೇಳ್ತಿದ್ದಾರೆ ಅಂದರೆ, ಒಂದ್ಸರಿ ಓದ್ತಿರೋ ಜಸುಗುಣ ಅದನ್ನ, ಅದೇ ವಾಕ್ಯನ. ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ಯೇಸು ಸ್ವಾಮಿ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು, ನೋಡಿ, ನೀವೆಲ್ಲಿ ತನಕ ಈ ಜನರ ಸತ್ಸಂಬಂಧ ಬಿಡಲ್ವೋ ಅಲ್ಲಿ ತನಕ ದೇವ್ರ ಜೊತೆ ಒಂದಾಗಕ್ಕಾಗಲ್ಲ. ಹಂಗನ್ಬಿಟ್ಟು ನಿಮ್ಮ ಮನೇಲಿ ಇರೋರನ್ನ ಬಿಟ್ಟುಬಿಟ್ಟಿರ? ಹಂಗಲ್ಲ. ದೇವ್ರ ವಾಕ್ಯ ಹೇಳ್ತಾ ಇರೋದು ಹೆಂಗ್ ಗೊತ್ತಾ? ವಿಶ್ವಾಸಿಗಳೊಂದಿಗೆ ಇರಬೇಕು, ಅವಿಶ್ವಾಸಿಗಳೊಂದಿಗೆ ಜಾಸ್ತಿ ಒಡನಾಟ ಬೇಡವೇ ಬೇಡ. ಅವಿಶ್ವಾಸ ಏನಾಗುತ್ತೆ ಗೊತ್ತಾ?
ನಿಮ್ಮನ್ನು ಅವಿಶ್ವಾಸಕ್ಕೆ ತಂದು ನೀವು ಪಡಿಬೇಕಾದ ನಿತ್ಯ ಜೀವವನ್ನು ನಷ್ಟಪಡಿಸುವ ಸಾಧ್ಯತೆಗಳಿದೆ. ಪೌಲರು ಅದೇ ಹೇಳ್ತಾರೆ. ಕೆಲವರು ಅವಿಶ್ವಾಸಿಗಳಿಗೂ ಒಂದಿಗೆ ಒಂದಾಗಿ ತಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಜೀವಿಸಿ ವಿಶ್ವಾಸವನ್ನು ಕಳೆದುಕೊಂಡು ಸ್ವರ್ಗನೇ ನಷ್ಟಪಡಿಸ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಆದ್ದರಿಂದ ನಾವು ಈ ಲೋಕದ ಸಂಬಂಧ ಅವ್ರನ್ನ ಪ್ರೀತಿಸಿ, ಅವ್ರನ್ನ ಗೌರವಿಸಿ, ಆದರೆ ಆಧ್ಯಾತ್ಮಿಕ ಅಂತ ಬಂದಾಗ ದೂರ ಆಗ್ಬೇಕು, ಬಂದ್ಬಿಡ್ಬೇಕು. ನೀವು ಸಾಧ್ಯವಾದಷ್ಟು ಅವ್ರನ್ನ ಎಳ್ಕೊಂಡು ಬರ್ಬೇಕು. ನೀವು ಅವ್ರು ಬರಲಿಲ್ವಾ? ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನೀನು ಬರೋ ತನಕ ನಾನು ಹೋಗಲ್ಲ. ಈ ಎಣ್ಣೆ ಅಂಗಡಿಗೆ ಕೆಲವರು ಕರೀತಾರಲ್ವಾ, ನೀನು ಬಂದಿಲ್ಲ ಅಂದರೆ ನಾನು ಬರಲ್ಲ, ನೀನು ಹೊಡಿಲಿಲ್ಲ ಅಂದರೆ ನಾನು ಹೊಡೆಯಲ್ಲ ಅಂತ. ಹಂಗೆ ಇಲ್ಲಿ ನೀನು ಬಂದಿಲ್ಲ ಅಂದರೆ ನಾನು ಹೋಗಲ್ಲ, ಹಂಗೆ ನಾನು ಮಾಡಕ್ಕೆ ಹೋಗ್ಬಿಟ್ಟಿರ. ಅದು ದಡ್ಡತನ. ಹೌದು ಹೌದು, ಕೆಲವರು ಹಂಗೇನೆ. ನೀನು ಬರೋ ತನಕ ಕೆಲವ್ರು ಹೇಳ್ತಾರೆ, ಹೆಣ್ಮಕ್ಳು, ಆ ಅಪ್ಪನ ಚರ್ಚ್ಗೆ ಬರೋ ತನಕ ನಾನು ಹೋಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಹಾಳಾಗಿದ್ಯಾರೋ ನೀನೇ. ಆ ಅಪ್ಪನ ಬರೋ ತನಕ ನೀನು ಅಲ್ಲೇ ಇದ್ದರೆ ಹಾಳಾಗೋದು ಯಾರೋ ನೀನು. ಅಟ್ಲೀಸ್ಟ್ ನೀನಾದರೂ ಹೋಗಿ ಜೀವವುಳ್ಳ ದೇವರ ವಾಕ್ಯಗಳನ್ನು ಆಲಿಸಿ ನಿನ್ನ ಆತ್ಮವನ್ನು ಬಲಪಡಿಸ್ಕೊಂಡು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ದೇವರ ಹತ್ರ ಮಂಡಿಯೂರಿನೋ ಅಥವಾ ದಾಹದಿಂದನೋ ನೀನು ದೇವರಿಗೆ ಮೊರೆ ಇಡುವಾಗ ನಿನ್ನ ಕುಟುಂಬದ ವ್ಯಕ್ತಿಗಳನ್ನು ದೇವರು ಅವರ ಮಾರ್ಗಕ್ಕೆ ತರಲಿಕ್ಕೆ ಒಂದು ಆಯುಧ ನೀನು ಆಗ್ಬೋದು. ಅದು ಬಿಟ್ಬಿಟ್ಟು ನಾನು ಅಯ್ಯಪ್ಪನ ಬರೋ ತನಕ ಅಯ್ಯಮ್ಮನ ಬರೋ ತನಕ ನಾನು ಹೋಗಲ್ಲ ಅಂದರೆ ಇಬ್ಬರು ಹೋಗ್ತೀರ, ಮುಳುಗ್ತೀರ. ಪ್ರೈಸ್ ದಿ ಲಾರ್ಡ್. ಸೊ ಇಲ್ಲಿ ನೋಡಿ, ಪ್ರೇಷಿತರು ಜನರ ಗುಂಪನ್ನ ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ನೋಡಿ, ನಾವೆಲ್ಲ ಯಾರ ಜೊತೆ ಪ್ರಯಾಣ ಮಾಡಬೇಕು? ಯಾರ ಜೊತೆ? ಈ ಶಿಷ್ಯರು ಏನು ಮಾಡಿದ್ರು? ದೋಣಿಗಳನ್ನ, ಆ ಜನರ ಗುಂಪನ್ನು ಬಿಟ್ಟು ಯಾರಿಂದ ದೋಣಿಗೆ ಹತ್ಕೊಂಡ್ರು? ಯೇಸು ಇದ್ದ ದೋಣಿಗೆ, ಯೇಸುವಿನೊಂದಿಗೆ ಪ್ರಯಾಣ ಮಾಡಕ್ಕೆ ಶುರು ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯೇಸು ಇರುವ ಬೋಟಿಗೆ ಡ್ಯಾಶ್ ಆಗತ್ತಾ? ಹಲೋ, ಆಗಲ್ಲ? ಆಗತ್ತೆ. ಏನು ಖುಷಿನ ನಿಮಗೆ? ಯೇಸು ಇರೋ ಬೋಟಿಗೆ ಅಲೆಗಳು ಅಪ್ಪಳಿಸೋದಲ್ವಾ? ಬೋಟ್ ಯಾರ್ದಾದ್ರೂ ಆಗಿರಲಿ, ಅಲೆಗಳು ಹೊಡೆಯುತ್ತೆ ಅಲ್ವಾ? ಹೌದಾ ಇಲ್ವಾ? ಯೇಸು ನಿನ್ನ ಬೋಟಲ್ಲಿದ್ದ ತಕ್ಷಣ ಎಲ್ಲ ಆರಾಮಂತ ತಿಳ್ಕೊಬೇಡಿ. ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಯೇಸು ಇರೋ ಬೋಟ್ಗೇನೆ ಅಲೆಗಳು ಜಾಸ್ತಿ. ಯಾಕೆ ಗೊತ್ತಾ? ನನ್ನ ಮಗನೇ, ಯೇಸು ಬೋಟಿಂದ ಇಳಿ ನೀನು. ಯಾಕೆಂದ್ರೆ ಈ ಯೇಸು ಆ ಬೋಟ್ಗೆ ನಾವಿಕ. ಈ ನಾವಿಕ ಗ್ಯಾರಂಟಿ ರೀಚ್ ಮಾಡಿಸ್ಬಿಡ್ತಾನೆ. ಯಾಕಡೆ? ನೆಕ್ಸ್ಟ್ ದಡಕ್ಕೆ. ಈ ನಾವಿಕನ ಜೊತೆ ಇವ್ರು ಹೋಗ್ಬಾರ್ದು. ಸೈತಾನನ ಗುರಿ ಒಂದೇ, ಈ ನಾವಿಕನಿಂದ ನನ್ನನ್ನು ಏನು ಮಾಡಬೇಕು? ದೂರ ಮಾಡಬೇಕು. ಯಾಕಂದ್ರೆ ಈ ನಾವಿಕ ಯಾರು ಗೊತ್ತಾ? ಇಡೀ ಭೂಮಿ ಆಕಾಶವನ್ನು ಉಂಟು ಮಾಡಿದ ನಾವಿಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ಈ ಶಿಷ್ಯರಿಗೆ ಅದು ಗೊತ್ತಿಲ್ಲ. 12 ಮಂದಿ ಇದ್ರಲ್ಲ ಜೊತೆಯಲ್ಲಿ, ಈ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಇವತ್ತು ದೇವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗಿಂತ ಇವತ್ತು ನೀವು ಭಾಗ್ಯವಂತರು. ಹಲ್ಲೆಲೂಯಾ, ನೀವು ಭಾಗ್ಯವಂತರು ನಿಜವಾಗ್ಲೂ. ಯಾಕೆ ಗೊತ್ತಾ? ಈ ಶಿಷ್ಯರಿಗೆ ಗೊತ್ತಿಲ್ಲ. ನೋಡಿ, ಯೇಸು ಬೋಟಲ್ಲಿ ನೀವಿದ್ರೆ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ? ಏನೇನು ಬರುತ್ತೆ ಹೇಳಿ? ನಂಬಿಗಸ್ತರು. ಓಕೆ, ವೆರಿ ಗುಡ್ ಅಕ್ಕ. ಆಮೇಲೆ ರಕ್ಷಕರು. ಓಕೆ, ಆಮೇಲೆ ಕಾಯುವಾತನು. ಒಳ್ಳೆ ಆನ್ಸರ್ ಬೇಕು ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ವೆರಿ ಗುಡ್ ಅಣ್ಣ. ಮಾರ್ಗವು ನಾನೇ. ಹೇಳಿ. ತಲುಪಿಸ್ತಾರೆ. ಕರೆಕ್ಟ್. ಯಾಕೆ ತಲುಪಿಸ್ತಾರೆ? ಹೇಗೆ ತಲುಪಿಸ್ತಾರೆ? ದಾರಿ ಅವರೇ. ಓಕೆ, ವೆರಿ ಆನ್ಸರ್ ತುಂಬ ಚೆನ್ನಾಗಿದೆ. ಮೇನ್ ಸಮುದ್ರದಲ್ಲಿ ಪ್ರಯಾಣ, ಅದು ಸಂಬಂಧಪಟ್ಟಂಗೆ ಹೇಳಿ. ಓಕೆ, ಮಾರ್ಗ ಅವರೇನೆ, ಪಕ್ಕ ಅದೇ. ಕಂಟ್ರೋಲ್ ಅಲ್ಲ. ನೋಡಿ, ಇಡೀ ಭೂಮಿ ಆಕಾಶವನ್ನು ಉಂಟು ಮಾಡಿದ್ಯಾರು? ಆ ಗುಮ್ಮಟಗಳನ್ನು ಇಟ್ಟಿದ್ಯಾರು? ಎಲ್ಲೆಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತು? ಈಗ ಗೊತ್ತಿರೋರು ಬಂಡೆಗೆ ಎತ್ಕೊಂಡೋಗಿ ಹೊಡಿತಾರ? ಏನು ಮಾಡ್ತಾರೆ ಹೇಳಿ? ಆ ಬಂಡೆ ಬಂದಾಗ ದೋಣಿನ ಈ ಕಡೆ ತಗೊಂಡು ಆರಾಮಾಗಿ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ತಳನೂ ಗೊತ್ತವರಿಗೆ, ಬಂಡೆನೂ ಗೊತ್ತವರಿಗೆ, ಮಂಜುಗಂಡೆನೂ ಗೊತ್ತವರಿಗೆ, ಎಲ್ಲನೂ ಗೊತ್ತವರಿಗೆ. ಪ್ರೈಸ್ ದಿ ಲಾರ್ಡ್. ಈಗ ಗ್ಲೆನ್ ಗೊತ್ತಾ?
ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲವನ್ನ ಸೃಷ್ಟಿ ಮಾಡಿದಾತನು ಯೇಸುವೆ, ಯೇಸುವಿನಿಂದಲ್ಲದೆ ಯಾವುದೂ ಉಂಟಾಗಲಿಲ್ಲ ಅಂತ ಬೈಬಲ್ ಹೇಳುತ್ತೆ. ಆದ್ರಿಂದ ಉಂಟು ಮಾಡಿದ ದೇವರಿಗೆ ಎಲ್ಲೆಲ್ಲಿ ಏನಿದೆ ಅಂತ ಚೆನ್ನಾಗಿ ಗೊತ್ತು. ಆದ್ರಿಂದ ಅವ್ರ ಬೋಟಲ್ಲಿ ನೀವು ಕುತ್ಕೊಂಡ್ರೆ ನೀವು ಸಮಾಧಾನವಾಗಿರ್ಬೇಕಷ್ಟೇ. ಅವ್ರು ಆರಾಮಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಬರೀ ಹಾಡೋದಷ್ಟೇ. ಏನಂತ? ನನ್ನ ಬಾಳ ತೋಣಿಯಲ್ಲಿ ನನ್ನೇಸು ಇರುವರು, ಭಯವೇ ಇಲ್ಲ, ಭಯವೇ ಇಲ್ಲ. ಐಲೆಸ್ ಅಯ್ಯಯ್ಯೋ ಐಲೆಸ್. ಸುಮ್ಮನೆ ಹಾಡೋದಷ್ಟೇ, ನಂಬಿಕೆ ಅಂತೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೋಗ್ತಾ ಇರ್ತೀವಿ, ಏನಾದರೂ ಸ್ವಲ್ಪ ಬೋಟಿಂಗ್ ಅಂದರೆ ಅಯ್ಯೋ. ಯಾಕೆ? ಭಯ, ವಿಶ್ವಾಸ ಇಲ್ಲ. ನೀವು ಅವ್ರ ಜೊತೆ ಇದ್ದ ಮೇಲೆ ಏನಾದರೂ ನೋ ಪ್ರಾಬ್ಲಮ್, ನನ್ನನ್ನು ದಡ ಸೇರಿಸ್ತಾರೆ. ಯಾಕೆಂದರೆ ದಡ ಸೇರಿಸಲಿಕ್ಕೆ ಅವರಿಗೆ ಸಾಧ್ಯ ಇದೆ. ಅವ್ರ ಜೊತೆ ನಾನಿದ್ದೀನಿ. ಈ ಒಂದು ಕಾನ್ಫಿಡೆಂಟಲ್ಲಿ ಯಾರು ಜೀವಿಸ್ತಾರೋ ಅವ್ರು ಯಾವತ್ತೂ ಚಿಂತೆಗೆ ಒಳಗಾಗೋದಿಲ್ಲ, ಭಯಕ್ಕೂ ಕೂಡ ಒಳಗಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಇದಾಗಬೇಕಂದ್ರೆ ನಮ್ಮ ಸುತ್ತಲೂ ಇರತಕ್ಕಂಥ ಅವಿಶ್ವಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳಿಂದ ನಾವು ಬೇರ್ಪಟ್ಟು ವಿಶ್ವಾಸದ ಮೂಲವಾಗಿರುವ, ವಿಶ್ವಾಸವನ್ನು ಹುಟ್ಟಿಸುವ, ವಿಶ್ವಾಸವನ್ನು ಪೂರ್ತೀಕರಿಸುವ ಯೇಸುವನ್ನು ಗುರಿಯಾಗಿಟ್ಕೊಂಡು ಯೇಸುವಿನ ಜೊತೆ ನೀವು ಜೀವಿಸಬೇಕು. ಹಲ್ಲೆಲೂಯಾ. ಬೇರೆ ಯಾರ ಜೊತೆ ಇದ್ರೂ ಕೂಡ ನೀವು ಸೇಫಾಗಿ ಹೋಗೋಕ್ಕಾಗಲ್ಲ. ಆಗತ್ತಾ? ಆಗಲ್ಲ. ಸೇಫಾಗಿ ಹೋಗ್ಲಿಕ್ಕಾಗಲ್ಲ. ಈ ಭೂಮಿಯಲ್ಲಿ ನನ್ನನ್ನು ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇಫಾಗಿ ಕರ್ಕೊಂಡು ಹೋಗ್ಲಿಕ್ಕೆ, ಎಂಥ ಸಮಸ್ಯೆಗಳ ಮಧ್ಯದಲ್ಲೂ ನನ್ನನ್ನು ಆ ದಡಕ್ಕೆ ಸೇರಿಸಲಿಕ್ಕೆ ಸಾಧ್ಯವಾಗೋದು ಒಬ್ಬರಿಗೇನೆ, ಅದು ಯೇಸು ಕ್ರಿಸ್ತನಿಗೆ ಮಾತ್ರ. ಅದಕ್ಕೆ ಅವ್ರು ಹೇಳಿದ್ದು ನಾನೇ ಮಾರ್ಗ. ಯಾರ ಮಾರ್ಗ? ಯಾರ ಮಾರ್ಗ? ಯಾರಾದರೂ ಇನ್ನೊಂದು ಮಾರ್ಗ ಇದೆ ಅಂತ ನಿಮ್ಮ ಮನೆಗೆ ಬಂದರೆ ಏನು ಮಾಡ್ತೀರಿ ಗೊತ್ತಾ? ಒಂದು ಲೋಟ ಟೀ ಕೊಟ್ಟು, ಒಂದು ಬನ್ ಕೊಟ್ಟು, ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಎತ್ತಿ ಬಿಸಾಕ್ಬಿಡಿ ಆಚೆಗೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಮಾರ್ಗ ಇಲ್ಲ, ಒಂದೇ ಮಾರ್ಗ, ಒಬ್ಬರೇ ಮಾರ್ಗ. ಅವ್ರು ಬಿಟ್ಟು ಯಾರೂ ಮಾರ್ಗ ಇಲ್ಲ. ನನ್ನ ಕೆಲಸ ಆ ಮಾರ್ಗವಾದ ಯೇಸುವಿನ ಜೊತೆ ನಡಿಬೇಕು. ಆವಾಗ ನೋಡಿ ನಿಮ್ಮ ಟ್ರಾವೆಲ್ ಎಷ್ಟೇ ಸ್ವಲ್ಪ ಶೇಕ್ ಆದರೂ ಕೂಡ ಎಂಥ ಒಂದು ಈ ಟ್ರಕ್ಕಿಂಗ್ ಎಲ್ಲ ಹೋಗ್ತಾರಲ್ವಾ, ಅವ್ರಿಗೊಂದು ಎಕ್ಸೈಟ್ಮೆಂಟ್ ಅಲ್ವಾ? ಹೌದಲ್ವಾ? ಒಂದು ಆನೆ ಬರ್ಬೋದು, ಒಂದು ಹುಲಿ ಬರ್ಬೋದು, ಒಂಥರ ಮೊಂಡದ ಏರಿಯಾ ಅಂತಾರಲ್ವಾ, ಆ ಥರದವರೇ ಜಾಸ್ತಿ ಮಾಡೋದಲ್ವಾ. ಅವ್ರಿಗೊಂಥರ ಅದು ಏನೋ ಖುಷಿ, ಅವರಿಗೆ ಏನೋ ಸಾಧನೆ ಮಾಡ್ದಂಗೆ. ಅದೇ ಥರ ಯೇಸುವಿನೊಂದಿಗೆ ಹೋಗುವಾಗ ಅಲೆಗಳಿರ್ತದೆ, ಕಷ್ಟಗಳಿರ್ತದೆ, ಸಮಸ್ಯೆಗಳಿರ್ತದೆ. ಅದರಲ್ಲಿ ಅದರ ಮಧ್ಯದಲ್ಲಿ ಗ್ರೇಟ್ ಜಾಯ್ ಇರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೊಡ್ಡ ಒಂದು ಆನಂದ ನಿನ್ನ ಹೃದಯದಲ್ಲಿ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಆ ಆನಂದ ಇದ್ದ ಕಾರಣವೇ ಯಾರು ಪ್ರೇಷಿತರು ಹಿಂಜಾರಲಿಲ್ಲ, ಅವ್ರು ಯಾರು ಭಯ ಪಡಲಿಲ್ಲ, ಎದುರುಗೊಳ್ಳಲಿಲ್ಲ. ಹೋಗ್ತಾ ಇದ್ರು ಯೇಸು ಜೊತೆ, ಹೋಗ್ತಾ ಇದ್ರು ಯೇಸು ಜೊತೆ. ಹೋದಣ. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಏನಾಯ್ತು? ಯೇಸು ಜೊತೆ ಹೋಗುವಾಗ ಏನ್ ಬರ್ತದೆ? ಗ್ಯಾರಂಟಿ ಬಿರುಗಾಳಿ ಬರ್ತದೆ. ಎಲ್ಲಿಂದ ಬರ್ತದೆ? ವಿಶ್ವಾಸಿಗಳಿಗೆ ನಿಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗೋದು. ಪ್ರೈಸ್ ದಿ ಲಾರ್ಡ್. ದೂರದಿಂದ ಅಲ್ಲ, ನಿಮ್ಮ ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮಾರು ಜನ ಬ್ರದರ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಒಂದು ಸತ್ಯ ಹೇಳ, ಆ ಬಿರುಗಾಳಿಗೆ ಅಪ್ಪಳಿಸ್ಲಿಕ್ಕೆ ಮಾತ್ರ ಆಗತ್ತೆ, ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ಬಿರುಗಾಳಿ ಅಪ್ಪಳಿಸ್ಲಿಕ್ಕೆ ಮಾತ್ರ ಆಗತ್ತೆ, ಆ ಬಿರುಗಾಳಿಗೆ ಮುಳುಗಿಸ್ಲಿಕ್ಕೆ. ಈ ಬಿರುಗಾಳಿ ಬಂದಾಗ, ಅಪ್ಪಳಿಸುವಾಗ ಏನಾಗುತ್ತೆ ಅಂದರೆ ನಾವು ಭಯ ಪಡ್ತೀವಲ್ವಾ, ಆ ಭಯ ಏನಾಗುತ್ತೆ ಅಂದರೆ ನಿಮ್ಮನ್ನು ಮುಳುಗಿಸುತ್ತೆ. ಇವತ್ತು ಮುಳುಗಿರೋದಕ್ಕೆ ಕಾರಣ ಭಯ. ಒಬ್ಬ ಮನುಷ್ಯ ಮುಳುಗಲಿಕ್ಕೆ ಕಾರಣ ಭಯ. ಅದಕ್ಕೇನೆ ದೇವರು ಭಯ ಪಡಬೇಡ. ಯಾಕೆ? ನಾನಿದ್ದೀನಿ ನಿನ್ನ ಸಂಗಡ. ಇಲ್ಲಿ ವಾಕ್ಯ ಹೇಳ್ಕೊಡುವಾಗ ಮುಖ ನೋಡಿ ಹೇಳಿ ಅಂತ ಹೇಳುವಾಗ ಮುಖ ಪ್ರಕಾಶಮಾನವಾಗಿ, ಕಣ್ಣುಗಳೆಲ್ಲ ಇಷ್ಟಿಷ್ಟಪ್ಪ ಬಿಟ್ಟು ಹೇಳ್ತೀವಿ, ಯೇಸು ನನ್ನ ಜೊತೆ ಇದ್ದಾರೆ. ಈ ಮಾತನ್ನು ನೀವೆಲ್ಲಿ ಹೇಳ್ಬೇಕು ಗೊತ್ತಾ? ನೀವು ಒಂಟಿಯಾಗಿ
ಭಯದ ವಾತಾವರಣಗಳು ಬರ್ತದಲ್ವಾ, ಆವಾಗ ನಿಮ್ಮ ಒಳಗಡೆ ಇರುವ ಯೇಸುವನ್ನು ನೋಡಿ, ನಿಮ್ಮ ಅಂತರಂಗದಲ್ಲಿ ಜೀವಿಸುವ ಪವಿತ್ರಾತ್ಮರನ್ನು ನೋಡಿ, ನಿಮ್ಮ ಒಳಗಡೆ ಇರುವ ಯೇಸುವಿಗೆ ದಾವೀದ ಹೇಳ್ದನಲ್ವಾ, ಏನಂತ? ನನ್ನ ಅಂತರಂಗವೇ ಭಜಿಸು ನನ್ನ ಪ್ರಭುವನ್ನ, ನನ್ನ ಅಂತರಂಗವೇ ಕೊಂಡಾಡು ನಿನ್ನ ದೇವನನ್ನಂತ ದಾವೀದ ತನ್ನ ಅಂತರಂಗವನ್ನು ನೋಡಿ ಹೇಳ್ತಾ ಇದ್ದಂತೆ, ತನ್ನ ಅಂತರಂಗಕ್ಕೆ ಹೇಳ್ತಾ ಇದ್ದಂತೆ, ಭಜಿಸು, ಬಾಡಿಗಲ್ಲ ಅಂತರಂಗ ಕೇಳ್ತಾ ಇದ್ದಂತೆ, ಭಜಿಸು. ಯಾಕೆ ಸುಮ್ಮನೆ ಇದೆಯಾ? ಭಜಿಸು ಭಜಿಸು, ತನ್ನ ಅಂತರಂಗ ಕೇಳ್ತಾ ಇದ್ದಂತೆ. ಅದೇ ಥರ ನಿಮ್ಮ ಅಂತರಂಗವನ್ನು ನೋಡಿ, ನಿಮ್ಮ ಭಯದ ವಾತಾವರಣಗಳಲ್ಲಿ, ಭಯದ ಪರಿಸ್ಥಿತಿಗಳಲ್ಲಿ ನೀವು ಹೇಳಬೇಕು, ನನ್ನ ಅಂತರಂಗವೇ ಭಯಪಡಬೇಡ, ನನ್ನೊಂದಿಗೆ ಯೇಸು ಇದ್ದಾರೆ, ನನ್ನೊಂದಿಗೆ ಪವಿತ್ರ ಆತ್ಮರಿದ್ದಾರೆ ಅಂತ ನಿಮ್ಮ ಅಂತರಂಗಕ್ಕೆ ನೀವು ಹೇಳೋರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ಹೇಳ್ತಾ 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 ಏನಾಗುತ್ತೆ ಗೊತ್ತಾ? ನಿನಗೆ ಭಯಪಡಿಸ್ತಾನಲ್ಲ, ಅವನೇನು ಮಾಡ್ತಾನೆ ಗೊತ್ತಾ? ಟ್ರೈ ಮಾಡಿ ಸವಾಸ ಅಲ್ಲ, ಇವನು ಮೊಂಡು, ಇವನು ಏಸು ಅಂದ್ಬಿಟ್ಟು ಇವನೇನು ಆಚೆ ಈಚೆ ಕದಲಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳಿ ಅವನ ಪಾಡಿಗೆ ಅವನೇ ಓಡೋಗ್ಬಿಡ್ತಾನೆ. ನಾವೇನು ಮಾಡ್ತೀವಿ ಗೊತ್ತಾ? ಸೈತಾನನ್ನು ಓಡಿಸಲ್ಲ, ಭಯಪಟ್ಕೊಂಡಿರ್ತೀವಿ. ಸೈತಾನನನ್ನು ಗದರಿಸಿದ್ರೆ 5 ನಿಮಿಷ ನಿಲ್ಲಲ್ಲ ಅವನು. ಈಗ ನಿಮ್ಮ ಮನೆಯಲ್ಲಿ ನೀವು ನಲ್ಲಿ ಮೂಳೆ ಕಡಿತಾ ಇರ್ತೀರ ಬಾಯಲ್ಲಿ. ಏನು ಮೂಳೆ? ನಲ್ಲಿ ಮೂಳೆ. ಏನು ಬರುತ್ತೆ? ನಾಯಿ ಬರುತ್ತೆ. ಏನು ಬರುತ್ತೆ? ನಾಯಿ ಬರುತ್ತೆ. ನಿಮ್ಗೆ ಅದನ್ನು ಓಡಿಸ್ಬೇಕು. ಹೋಗುತ್ತಾ ಅದು? ಹೋಗುತ್ತಾ ಅದು? ಏನು ಮಾಡಬೇಕು? ಜೋರಾಗಿ ಬಾಯಿಗೆ ಎಲ್ಲ ಬಂದ್ಬಿಟ್ರೆ ಕಷ್ಟ, ಅದಕ್ಕೆ ನಾನು ಮಾಡಲ್ಲ. ಸೊ ಜೋರಾಗಿ ಗದರಿಸಿ ಬೆಟ್ಟ ಹಿಡ್ಕೊಳ್ಳಿ, ಏನಾಗುತ್ತೆ? ಓಡಾಗುತ್ತೆ. ನಾವು ಹಂಗಲ್ಲ, ನಾವು ಒಳಗಡೆ ಏನಿಲ್ಲ, ವಿಶ್ವಾಸ ಇಲ್ಲ, ಸುಮ್ಮನೆ ಏನೋ ಮೇಲೆ ಬಾಯಲ್ಲಿ ಬಿಟ್ಟೋಗು, ಹ್ಞೂ ಅದು ಯಾವುದೂ ಬಿಟ್ಟೋಗಲ್ಲ. ಇಲ್ಲಿ ಆ ಸ್ಟ್ರಾಂಗ್ ಇರಬೇಕು, ಒಳಗಡೆ ಅದು ಇರಬೇಕು, ಆ ಫೇತ್ ಒಳಗಡೆ ಇರಬೇಕು. ಒಳಗಡೆ ಇದ್ದಿದ್ದು ಹೊರಗಡೆ ಬರಬೇಕು. ನನ್ನೊಂದಿಗೆ ಯೇಸು ಇದ್ದಾರೆ, ನನ್ನೊಂದಿಗೆ ಪವಿತ್ರಾತ್ಮರಿದ್ದಾರೆ, ನಾನು ಭಯ ಪಡೋದಿಲ್ಲ ಅಂತ ನೀವು ಕನ್ಫೆಸ್ ಮಾಡುವಾಗ, ಆ ಕನ್ಫೆಸ್ ಎಲ್ಲಿಂದ ಬರಬೇಕು ಅಂದರೆ ಇಲ್ಲಿಂದ ಬಾಯಿಂದ ಬರಬೇಕು. ಇಲ್ಲಿ ಆಗೋದು ಇಲ್ಲಿ ಬಾಯಲ್ಲಿ ಬರಬೇಕು. ಆವಾಗ ಓಟ. ಯಾವ ಅಲೆ ಕೂಡ ನಿಮ್ಮನ್ನು ಏನೂ ಮಾಡೋದಿಲ್ಲ. ಅಲೆಗಳು ನಿಮ್ಮನ್ನು ಟಚ್ ಮಾಡಿದರೂ ಕೂಡ ನಿಮ್ಮನ್ನು ಏನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಭಾಳ ವರ್ಷಗಳ ಹಿಂದೆ ಪುಸ್ತಕ ಓದಿದ್ದೆ ನಾನು. ಅವರು ಇವತ್ತಿಲ್ಲ, ಸತ್ತೋಗಿದ್ದಾರೆ. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಚರ್ಚ್. ನಾನು ಓದಿದ್ದು 15 ವರ್ಷಗಳ ಹಿಂದೆ. ಪೌಲ್ ಎಂಗಿಚ್ಚು ಅಂತೇಳಿ. ಎಂಗಿಚ್ಚು ಅಂತ ಅವ್ರ ಹೆಸರು, ಪೌಲ್ ಅಂತ ಹೆಸರಿಟ್ಕೊಂಡ್ರು ಅವರು. 8 ಲಕ್ಷ ಜನ ಒಂದು ಸರ್ವಿಸ್ಗೆ. ಅವ್ರ ಚರ್ಚ್ಗಿರೋ ಇದು ಏನು ವಿಶ್ವಾಸಿಗಳ ಸಂಖ್ಯೆ 8 lakhs. ಇಮ್ಯಾಜಿನ್ ಮಾಡಿ ನೋಡಿ, ಸಾಯಬೇಕಾಗಿದ್ದ ಸಾವಿನ ದವಡೆಯಲ್ಲಿದ್ದ ಮಗ ದೇವರನ್ನು ಕಂಡುಕೊಂಡು ದೇವರಿಗಾಗಿ ಜೀವಿಸುವಾಗ 15 ವರ್ಷದಿಂದ ನಾನು ಹೇಳ್ತಿರೋದು 8 ಲಕ್ಷ. ಈಗ ಎಷ್ಟು ಲೆಕ್ಕ ಇಲ್ಲ. ಈಗ ಒಂದು ಸಾರಿ ಜಪಾನ್ ದೇಶಕ್ಕೆ ಅವರು ದೇವರ ಸೇವೆಗೆ ಹೋಗು ಅಂತ ಹೇಳುವಾಗ ಆ ದೇಶನ ಕಂಡ್ರೆ ಇವರಿಗೆ ಆಗಲ್ಲ. ಯಾಕೆಂದರೆ ಆ ಯುದ್ಧದ ಸಮಯದಲ್ಲಿ ಇವರ ಹೆಣ್ಣು ಮಕ್ಕಳನ್ನೆಲ್ಲ ಹಾಳು ಮಾಡಿದಂಥ ಘಟನೆ ಅಥವಾ ಅವರು ಕ್ರೂರವಾಗಿ ವರ್ತಿಸಿದಂಥ ಘಟನೆ ಇವ್ರ ಕಣ್ಣು ಮುಂದೆ ಯಾವಾಗಲೂ ಬರ್ತಾ ಇತ್ತು. ಅದರಿಂದ ಅವ್ರ ಮೇಲೆ ಅವರಿಗೆ ದ್ವೇಷ, ವೈರಾಗ್ಯ. ಬಟ್ ಈಗ ಯೇಸುವಿನಲ್ಲಿ ಬಂದುಬಿಟ್ಟಿದ್ದಾರೆ, ಪೌಲಾಗಿ ಮಾರ್ಪಟ್ಬಿಟ್ಟಿದ್ದಾರೆ. ಆದರೂ ಕೂಡ ನೀನು ಆ ಊರಿಗೆ ಹೋಗಿ ಶುಭ ಸಂದೇಶ ಸಾರಬೇಕು ಅಂತ ದೇವರಾತ್ಮ ಹೇಳುವಾಗ ಅವ್ರಿಗೆ ಹೋಗ್ಬೇಕಾ? ಕೊನೆಗೆ ದೇವರ ಒತ್ತಾಯದ ಮೇರೆಗೆ ಸುವಾರ್ತೆ ಅಲ್ವಾ, ಎಲ್ಲರನ್ನೂ ಕ್ಷಮಿಸಿ ಮಾಡಬೇಕಲ್ವಾ, ಸೊ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ರೂಮಲ್ಲಿ ಮಲಗಿರ್ತಾರೆ ಅವರು. ರೂಮಲ್ಲಿ ಮಲಗಿದ್ದಾಗ ಕಾಲ ಬದಿಯಲ್ಲಿ ಸೈತಾನ ಕಾಲ ಹತ್ರ ಮಲಗಿದ್ದು ಏನೋ ಏನೋ ಆದಂಗೆ ಹಿಂಗೆ ಕಂಡುಬಿಟ್ಟು ಕಾಲ ಹತ್ರ ಇವರಿಗೆ ನಡುಕ ಸ್ಟಾರ್ಟ್ ಆಯಿತು, ಭಯ ಸ್ಟಾರ್ಟ್ ಆಯಿತು, ಹೆದರಿಕೆ ಸ್ಟಾರ್ಟ್ ಆಯಿತು. ಅವನು ಸೈತಾನ ಹೇಳ್ತಿದ್ದಾನೆ, ನೀನು ಜಪಾನ್ ದೇಶದಲ್ಲಿ ಈ ಭಾಗದಲ್ಲಿ ಬಂದು ಶುಭ ಸಂದೇಶ ಸಾರ್ತೀಯ, ನೀನು ಬದುಕಿದ್ರೆ ತಾನೇ ಸಾರೋದು. ಒಳಗಡೆ ಭಯ ಸ್ಟಾರ್ಟ್ ಆಗೋಯ್ತು. ಆ ಭಯದ ಮಧ್ಯದಲ್ಲಿ ಒಂದು ಸ್ವರ ಇವರು ಒಳಗಡೆ ಕೇಳಿಸ್ತಾ ಇದೆ. ಏನಂತ ಗೊತ್ತಾ? ಲೋಕದಲ್ಲಿರುವ ದುರಾತ್ಮನಿಗಿಂತ ನಿನ್ನ ಒಳಗಡೆ ಇರುವ ಪವಿತ್ರಾತ್ಮನ ದೊಡ್ಡವನಾಗಿದ್ದಾನೆ. ಸೊ ಇವ್ರ ಒಳಗಡೆ ಒಂದು ಸ್ವರ ಕೇಳಿಸ್ತಾ ಇದೆ, ನಿಲ್ಲಿಸ್ಬೇಡ, ಕ್ಲೈಮ್ ಮಾಡು, ಕ್ಲೈಮ್ ಮಾಡು, ಕ್ಲೈಮ್ ಮಾಡು. ನಾವೇನು ಮಾಡ್ತೀವಿ ಗೊತ್ತಾ? ಅದನ್ನು ಅರಿಕೆ ಮಾಡಿದರೂ ಕೂಡ ಒಂದು ಅವಿಶ್ವಾಸದಲ್ಲಿ ಮಾಡ್ತೀವಿ. ಯಾವತ್ತೂ ಮಾಡಬಾರದು. ವಿಶ್ವಾಸಿ ಭಯ ಆಗುತ್ತೆ ಒಂದೊಂದು ಸಾರಿ. ಕೆಲವೊಂದು ದೃಶ್ಯಗಳು, ಕೆಲವೊಂದು ಘಟನೆಗಳು ಭಯ ತರಿಸುತ್ತೆ. ಆ ಭಯಕ್ಕಿಂತಲೂ ನಮ್ಮೊಳಗಡೆ ದೇವರು ಕೊಟ್ಟ ಆತ್ಮ ಧೈರ್ಯದ ಆತ್ಮ, ಏಡಿ ಆತ್ಮ ಅಲ್ಲ. ಸೊ ಹಾಗಾಗಿ ನಾವು ಇವ್ರು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ ಪವಿತ್ರಾತ್ಮರು. ಅದನ್ನೇ ಹೇಳು, ಅದನ್ನೇ ಹೇಳು, ಅದನ್ನೇ ಹೇಳು.
ಇವರು ಹೇಳ್ತಾ ಹೇಳ್ತಾ ಒಳಗಡೆ ಸ್ಪಿರಿಟ್ ಸ್ಟ್ರಾಂಗ್ ಆಗ್ತಾ ಇದೆ, ಇವರಲ್ಲಿ ಒಂದು ಕಾನ್ಫಿಡೆಂಟ್ ಬರ್ತಾ ಇದೆ. ಈಗ ಧೈರ್ಯ ಬಂತು ಇವರಿಗೆ, ಬಿಡ್ತಾ ಇಲ್ಲ, ಹೇಳ್ತಾನೆ ಇದ್ದಾರೆ, ನಿನ್ನ ಮೇಲೆ ನನಗೆ ಅಧಿಕಾರ ಇದೆ, ನಿನ್ನನ್ನು ದೇವರು, ನಿನ್ನ ಮೇಲೆ ನನಗೆ ಅಧಿಕಾರ. ಭಯ, ಸ್ಟಾರ್ಟಿಂಗಲ್ಲಿ ಭಯ ನೆಗೆಟಿವ್ ಇತ್ತು ಸ್ವಲ್ಪ. ಯಾವಾಗ ವಾಕ್ಯ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಬಹಳ ಇಂಪಾರ್ಟೆಂಟ್ ಪ್ರಿಯರ ವಾಕ್ಯದ ಕಲಿಕೆ. ದೇವರ ಯೇಸುವಿನ ಅನುಭವ, ಪವಿತ್ರಾತ್ಮನ ಅನುಭವ ಭಾಳ ಮುಖ್ಯ ಈ ಜರ್ನಿಯಲ್ಲಿ, ಈ ನಿತ್ಯ ಜೀವದ ಮಾರ್ಗದಲ್ಲಿ ಭಾಳ ಮುಖ್ಯ. ಸೊ ಇವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಬಿದ್ದರು, ನಂತರ ಈ ವಾಕ್ಯ ಹೇಳ್ಕೊಡ್ತಾ ಇದ್ದಾರೆ ಪವಿತ್ರಾತ್ಮರು. ನೋಡಿ, ಇದು ಒಂದು ಅನ್ಯೋನ್ಯತೆ ಇದ್ದಿದ್ದಕ್ಕೆ ಬಚಾವ್, ಇಲ್ಲ ಅಂದಿದ್ರೆ ಕಟಾವು. ಪ್ರೈಸ್ ದಿ ಲಾರ್ಡ್. ಗೊತ್ತಾಗ್ತಿದೆಯಾ? ಅಲ್ಲಿ ಅನ್ಯೋನ್ಯತೆ ಇಲ್ಲಿ ಇದ್ದ ಕಾರಣ ಹೇಳ್ಕೊಡ್ತಾ ಇದ್ದಾರೆ ಪವಿತ್ರಾತ್ಮರು, ಏನು ಮಾಡಬೇಕು. ಇವರು ಹೇಳಿ ಕೊನೆಗೆ ಹೇಳಿದ್ರು, ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ, ನೀನು ಸತ್ತವನು, ನಿನ್ನ ಆಟ ನಡೆಯೋದಿಲ್ಲ. ಯಾಕೆಂದರೆ ನಾನೀಗ ಹೆಂಗಿಚ್ಚೋ ಅಲ್ಲ, ನಾನೀಗ ಪೌಲ್ ಆಗಿದ್ದೇನೆ. ಹಾಲೆಲೂಯ. ದೇವರು ನನ್ನನ್ನು ಪೌಲಾಗಿ ಮಾರ್ಪಡಿಸಿದ್ದಾರೆ. ಹಾಲೆಲೂಯ. ಈಗ ನಾರ್ಮಲ್ ನೆವಿಲ್ ಅಲ್ಲ, ಈಗ ದೇವರ ಮಗ ನೆವಿಲ್. ಈಗ ಪ್ರೈಸ್ ದಿ ಲಾರ್ಡ್. ಈಗ ಜೋಸೆಫ್ ನಾರ್ಮಲ್ ಜೋಸೆಫ್ ಅಲ್ಲ, ಏನೋ ಹೊಸದಾಗಿ ಜನಿಸಿದ ಜೋಸೆಫ್. ಸೊ ಇಲ್ಲಿರೋರೆಲ್ಲ ನಾವು ಹೊಸದಾಗಿ ಜನಿಸಿದವರಾಗಿದ್ದೇವೆ. ಯಾರೆಲ್ಲ ಜನಿಸಿಲ್ವೋ ನೀವು ಜನಿಸಲೇಬೇಕಷ್ಟೇ, ಬೇರೆ ಮಾರ್ಗ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅವನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಇನ್ನೊಂದೇನು ಗೊತ್ತಾ, ಅವನಿಗೆ ಅಧಿಕಾರ ಕೊಟ್ಟಿರೋದು ಯಾರು ಹೇಳಿ? ನಾನೇ. ನಾವು ಕೊಟ್ಟರೆ ಅಧಿಕಾರ ಅವನಿಗೆ ಕೆಲಸ ಮಾಡೋಕ್ಕಾಗೋದು. ಆ್ಯಕ್ಚುಲಿ ಅವನ ತಲೆ ಜಜ್ಜಿದ್ದಾರೆ ದೇವರು. ಜಜ್ಜಿದಾರ ಅವನದು ಬಾಲ ಮಾತ್ರನೇ ಆಡ್ತಾ ಇರೋದು. ಅವನು ಬಾಲ ಆಡಿಸ್ತಿದ್ದಾನೆ, ಆ ಬಾಲ ಆಡಿಸ್ತಾ ಇದ್ದಾನೆ, ಅದಕ್ಕೆ ನಾವು ಭಯಪಟ್ಟು ಅವನಿಗೆ ಬಿದ್ದೋಗ್ತಾ ಇದ್ದೀವಿ. ತಲೆನೇ ಇಲ್ಲ ಅವನಿಗೆ, ಜಜ್ಜಾಕ್ಬಿಟ್ಟಿದ್ದಾರೆ ಶಿಲುಬೆಯಲ್ಲಿ. ಅವನ್ನೆಲ್ಲ ಪವರ್ ಹೋಯ್ತು. ದೇವರು ಮಗನಿಗೆ ಕೊಡ ಇಲ್ಲ ಅಂತ, ನನ್ನ ಮಗನನ್ನು ಮೋಸ ಮಾಡಿ ಅವನು ಯಾಮರಿಸಿ ನೀನು ಕಿತ್ಕೊಂಡೆ ಅಲ್ವಾ, ಈಗ ನಾನು ಬರ್ತೀನಿ. ಯೇಸು ಸತ್ತು ಎಲ್ಲಿಗೆ ಹೋದ್ರು? ಮಾತಾಡಕ್ಕೆ ಹೋದ್ರು. ಎಲ್ಲಿಗೆ ಹೋದ್ರು? ಪಾತಾಳಕ್ಕೆ ಏನಕ್ಕೆ ಹೋದ್ರು? ಆಮೇಲೆ ಪಾತಾಳಕ್ಕೆ ಏನಕ್ಕೆ ಹೋದ್ರು ಹೇಳಿ? ಪಾತಾಳದಲ್ಲಿ ಯಾರಿರೋದು? ಈಗ ಅಧಿಕಾರವನ್ನು ತಗೊಂಡು ಸೈತಾನ ಎಲ್ಲಿಗೆ ಹೋಗಿದ್ದಾನೆ? ಪಾತಾಳಕ್ಕೆ ಹೋಗಿದ್ದಾನೆ. ಈಗ ಪಾತಾಳಕ್ಕೆ ಹೋದ್ರೆ ಯೇಸು ಏನಕ್ಕೆ ಹೋಗಿದ್ದು ಗೊತ್ತಾ? ತೋಟದಲ್ಲಿ, ಏದೇನು ತೋಟದಲ್ಲಿ ಹಾವಿನ ರೂಪದಲ್ಲಿ ಬಂದು ನನ್ನ ಮಗನನ್ನು ವಂಚಿಸಿ ನನ್ನ ಮಗನ ಕೊಟ್ಟ ಅಧಿಕಾರವನ್ನು ಕಿತ್ಕೊಂಡೆ ಅಲ್ವಾ. ಈಗ ಶಿಲುಬೆಯಲ್ಲಿ ನಾನು ಪ್ರೀತಿಯಿಂದ ನನ್ನ ಪ್ರಾಣ ಕೊಟ್ಟು ನನ್ನ ರಕ್ತವನ್ನು ಸುರಿಸಿ ಎಲ್ಲರನ್ನು ಶುದ್ಧ ಮಾಡಿದ್ದೀನಿ. ಮತ್ತೊಮ್ಮೆ ನಾನು ನನ್ನ ಅಧಿಕಾರವನ್ನು ನನ್ನನ್ನು ವಿಶ್ವಾಸಿಸುವ ಎಲ್ರಿಗೂ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ತಲೆ ಜಜ್ಜಿ ಕೊಡೋ ಪವರ್ ಅಂತ ಕಿತ್ಕೊಂಡ್ರೆ ಅವನ ಹತ್ರ ವಾಪಸ್. ಈಗ ಅವನಿಗೆ ಪವರ್ ಇಲ್ಲ. ಪವರ್ ಕೊಡ್ತಾ ಇರೋದು ಯಾರು ಗೊತ್ತಾ? ನೀವೇ. ನೀವು ಸುಳ್ಳು ಹೇಳಿದಾಗ ಪವರ್ ಯಾರಿಗೆ ಬಂತು? ಸೈತಾನಿಗೆ ಬಂತು. ನೀವು ಮೋಸ ಮಾಡಿದಾಗ ಪವರ್ ಯಾರು ಬಂತು? ಸೈತಾನಿಗೆ. ನಿಮ್ಮ ಜೀವನದಲ್ಲಿ ಗುಲಾಮರಾಗೋದು ನೀವೇ. ಅವನಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಅಧಿಕಾರ ಇರೋದು ನಿಮಗೆ ದೇವರಿಗೆ ಮಾತ್ರ, ಪವಿತ್ರಾತ್ಮರಿಗೆ ಮಾತ್ರ. ಬಟ್ ನಾವು ಅಧಿಕಾರವನ್ನು ಅವನಿಗೆ ಕೊಟ್ಟು ನಮ್ಮ ಜೀವನದಲ್ಲಿ ಆಟ ಆಡಕ್ಕೆ ಬಿಟ್ಬಿಟ್ಟಿದ್ದೀವಿ. ಸರಿಯಾಗಿ ತಿಳ್ಕೊಳ್ಳಿ, ಅವನು ಸತ್ತವನು, ಅವನಿಗೆ ಧೈರ್ಯ ಇಲ್ಲ, ಅವನಿಗೆ ಪವರ್ ಇಲ್ಲ. ಪವರ್ ನೀವು ಕೊಡೋಕೆ ಹೋಗ್ಬೇಡಿ ಅಷ್ಟೇ. ಹಲ್ಲೆಲೂಯ. ಯಾವಾಗ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೀತೀವೋ ಪವರ್ ಅವನಿಗೆ ಸಿಗುತ್ತೆ. ಅವಾಗ ಅವನು ಆಟ ಆಡ್ತಾನೆ. ಸೊ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು. ಸೊ ಹಾಗಾಗಿ ಪ್ರಿಯ ಸಹೋದರ ಸಹೋದರಿ, ನಾವು ಒಬ್ಬೊಬ್ಬರು ಕೂಡ ದೇವರ ಮಕ್ಕಳು. ಅದಪ್ಪ ಒಲಂಗಿಚ್ಚು ಏನು ಮಾಡ್ತಾರೆ ಅಂದರೆ ವಾಕ್ಯವನ್ನು ಕನ್ಫ್ಯೂಸ್ ಮಾಡ್ತಾರೆ. ವಾಕ್ಯ ಇಷ್ಟೇನೆ, ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನಲ್ಲಿರುವ ದೇವರು ದೊಡ್ಡವರು. ಇದನ್ನೇ ಹೇಳ್ತಾ ಇದ್ದಾರೆ. ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲ, ನನಗೆ ನಿನ್ನ ಮೇಲೆ ಅಧಿಕಾರ ಇದೆ, ಗೆಟ್ ಔಟ್ ಅಂತ ಹೇಳಿ ಅವರು ಕನ್ಫ್ಯೂಸ್ ಮಾಡುವಾಗ ಪ್ರಿಯ ಸಹೋದರ ಸಹೋದರಿ, ರಿಯಲ್ ಆಗಿ ನಾನು ಓದಿದ್ದನ್ನು ನಾನು ನೋಡಿಲ್ಲ. ಗ್ಲಾಸ್ ಬ್ರೇಕ್ ಆಗಿ ಅದರಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ನು ಏನು ಹೇಳಿದ್ರು ಅಂತ ಗೊತ್ತಾ? ಇವತ್ತು ದೇವರು ನಿನ್ನನ್ನು ಕಾಪಾಡಿಬಿಟ್ರು, ಇವತ್ತು ನಿನ್ನನ್ನು ಬಚಾವ್ ಮಾಡಿಬಿಟ್ರು. ದೇವರಿಲ್ಲ ಅಂದಿದ್ರೆ ನಿನ್ನ ನೇತುತ್ತಾ ಇದ್ದೆ. ಪ್ರಿಯ ಸಹೋದರ ಸಹೋದರಿ, ಅವ್ರ ಜೊತೆ ಇದ್ದ ಪವಿತ್ರಾತ್ಮರೇ ನಿಮ್ಮ ಒಬ್ಬೊಬ್ಬರ ಜೊತೆ ಇರೋದು. ಅವ್ರ ಜೊತೆ ಇದ್ದ ಅದೇ ಪವಿತ್ರಾತ್ಮರು ನಿಮ್ಮ ಜೊತೆ ಇರೋದು. ನೀವು ಅವನನ್ನು ಜಯಿಸಬೇಕು. ಹಾಲೆಲೂಯ. ಅಲೆಗಳು ಬರುತ್ತೆ ಅಂತ ಭಯ ಪಡೋದಲ್ಲ. ಇಲ್ಲಿ ಶಿಷ್ಯರಿಗೆ ಭಯ ಬಂತು. ಯಾಕಂದರೆ ಇನ್ನೂ ಅವರೊಳಗಡೆ ಪವಿತ್ರಾತ್ಮರು ಬಂದಿರಲಿಲ್ಲ. ಆ ಸತ್ಯದ ಅರಿವು ಅವ್ರಿಗೆ ಆಗಿರಲಿಲ್ಲ. ಅದರಿಂದ ಅವರಿಗೆ ಒಂದು ಆಪ್ಷನ್ ಇದೆ. ಇವತ್ತು ನಾನು ಈ ಪರಿಸ್ಥಿತಿಗೆ ಹೋದರೆ ಅದು ಅವಿಶ್ವಾಸ, ನನಗೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಆ ರೀತಿ ಗುಂಪಿಗೆ ನಾವು ಸೇರಬಾರ್ದು. ಅಂದರೆ ಅವತ್ತಿನ ಪರಿಸ್ಥಿತಿಗೆ ನಾನು ಹೇಳ್ತಾ ಇರೋದು. ಆಮೇಲೆ ಅವರೆಲ್ಲ
ಶಕ್ತಿಯುತರಾದರೂ ಸೈತಾನ ಅವ್ರನ್ನ ನೋಡಿದ್ರೆ ಓಡೋಂಗಾಯ್ತು, ಯಾಕಂದ್ರೆ ಅವರೆಲ್ಲ ಸ್ಟ್ರಾಂಗ್ ಆದ್ರಲ್ವಾ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು, ಈ ಪರಿಸ್ಥಿತಿಯಲ್ಲಿ ನಾವು ಸುಮಾರು ಜನ ಇದ್ದೀವಿ, ಆ ಪರಿಸ್ಥಿತಿಯಲ್ಲಿ ಇರಬಾರ್ದು ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ದೊಡ್ಡ ಬಿರುಗಾಳಿ, ಆಮೇಲೆ ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಓಕೆ. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಒರಗಿಸಿ ನಿದ್ರೆ ಮಾಡುತ್ತಿದ್ದರು. ನೋಡಿ, ಯೇಸು ಸ್ವಾಮಿ ಎಲ್ಲಿ ಮಲಗಿದ್ದಾರೆ? ದೋಣಿ ಹಿಂಭಾಗದಲ್ಲಿ ದಿಂಬ ಹಾಕೊಂಡು. ಅಲ್ಲ, ಇವ್ರಿಗೇನಾದ್ರು ನಮ್ಮ ಬಗ್ಗೆ ಕಾಳಜಿ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲ, ಒಂದು ಅದು, ಎರಡನೇದು ಅಲೆಗಳು ಬಡಿತಾ ಇದೆ, ನೀರು ದೋಣಿ ಒಳಗಡೆ, ಏನೋ ದೋಣಿ ಒಳಗಡೆ ನೀರಿದೆ, ಆದ್ರೂ ಸಹ ದಿಂಬು ಹಾಕೊಂಡು ಮಲ್ಕೊಂಡಿದ್ದಾರಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಷ್ಯರ ಕಥೆ ಏನು, ಈಗ ಓದಿ ಸ್ವಲ್ಪ. ಶಿಷ್ಯರು ಅವರನ್ನು ಎಬ್ಬಿಸಿ ಏನು ಮಾಡಿದ್ರಂತೆ? ಎಬ್ಬಿಸಿದ್ರು. ಗುರುವೇ, ಹಾ, ನಾವು ಸಾಯುತ್ತಿದ್ದೇವೆ, ನಾವು ಸಾಯ್ತಾ ಇದ್ದೀವಿ, ನಮಗೆ ಚಿಂತೆ ಇಲ್ಲವೇ ಎಂದರು. ಪ್ರೈಸ್ ದಿ ಲಾರ್ಡ್. ಇವ್ರ ಪ್ರಶ್ನೆ ನೋಡಿ, ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ಯೇಸಪ್ಪನೇ, ಓಕೆನಾ? ಇವ್ರನ್ನ ಬಲೆ ಬೀಸಿ 5 ರೊಟ್ಟಿ 2 ಮೀನು ಇದೆಲ್ಲ ಅದ್ಭುತಗಳನ್ನು ಇವ್ರ ಮುಂದೆನೆ ಮಾಡಿರೋದು. ಈಗ ಇವ್ರಿಗೆ ಕೇಳ್ತಿದ್ದಾರೆ, ನಮ್ಮ ಬಗ್ಗೆ ನಿಮಗೆ ನಮ್ಮ ಮೇಲಿನ ಪ್ರೀತಿಯಿಂದ, ನಾವು ನರಕಕ್ಕೆ ಹೋಗಬಾರ್ದು ಅನ್ನುವ ಚಿಂತೆಯಿಂದ, ನನ್ನ ಮಕ್ಕಳು ನಾಶ ಆಗಬಾರ್ದು ಅನ್ನುವ ಕಾಳಜಿಯಿಂದ, ಪ್ರೀತಿಯಿಂದ ತನ್ನ ಸ್ವರ್ಗದ ಪದವಿಯನ್ನು, ತಂದೆ ದೇವರ ಮಗನಾದ ಯೇಸು ತನ್ನ ಪದವಿಯನ್ನು ಬಿಟ್ಟು ಮನುಷ್ಯನಾಗಿ, ಅವರಾಗಿ ಬರೋಕ್ಕಾಗಲ್ಲ, ಮನುಷ್ಯನಾಗಿ ಬಂದಿದ್ದಾರೆ. ಮನುಷ್ಯನಾಗಿ ನಮ್ಮ ಜೊತೆನೇ ವಾಸ ಮಾಡಿ, ನಮ್ಮ ಬೋಟಲ್ಲೇ ನಮ್ಮೊಂದಿಗೇನೆ ಪ್ರಯಾಣ ಮಾಡ್ತಿದ್ದಾರೆ. ಅವ್ರನ್ನ ನೋಡಿ ಪೇತ್ರ ಕೇಳ್ತಿದ್ದಾನೆ, ನಾವು ಸಾಯ್ತಾ ಇದ್ದೀವಿ, ನಿಮಗೆ ಚಿಂತೆನೇ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಚಿಂತೆ ಇಲ್ವಾ ನಿಮ್ಮ ಬಗ್ಗೆ? ಇಲ್ವಾ? ಅವರಷ್ಟು ಚಿಂತೆ ಮಾಡೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಚಿಂತೆ ಮಾಡ್ತೀರಾ ಅವ್ರ ಬಗ್ಗೆ? ಮಾಡ್ತೀವಿ. ಯಾವಾಗ ಗೊತ್ತಾ? ನಮ್ಗೆ ಅವರಿಂದ ಏನಾದರೂ ಬೇಕಾದಾಗ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ನಮಗೆ ಚಿಂತೆ ನಮ್ಗೆ ಅವರಿಂದ ಏನಾದರೂ ಬೇಕಾದಾಗ, ಬಟ್ ಅವರಿಗೆ ಚಿಂತೆ 24 ಗಂಟೆ ನಮ್ಮ ಬಗ್ಗೆ. ಅದು ಏನಕ್ಕೆ ಗೊತ್ತಾ? ಇವರನ್ನ ಈ ಲೋಕದ ಯಾತ್ರೆಯಲ್ಲಿ, ಇವರನ್ನ ಲೋಕಕ್ಕೆ ನಾನು ಬಿಟ್ಟು ಕೊಡದೆ, ಇವರನ್ನ ಪರಲೋಕದ ಕಡೆಗೆ ಕರ್ಕೊಂಡು ಹೋಗ್ಬೇಕು, ನಿತ್ಯ ಜೀವಕ್ಕೆ ನಾನು ಇವರನ್ನ ಕರ್ಕೊಂಡು ಹೋಗ್ಬೇಕು, ಇವರನ್ನ ಸ್ವರ್ಗಕ್ಕೆ ನಾನು ಸೇರಿಸ್ಬೇಕು. ಅದೊಂದೇ ಗುರಿ ಅವರಿಗೆ. ನಮ್ಮ ಕೆಲಸ ಅವ್ರ ಜೊತೆ ಇರಬೇಕಷ್ಟೇ. ಜೊತೆ ಇರೋಕ್ಕೂ ಕಷ್ಟ ನಮಗೆ ಕೆಲವರಿಗೆ. ಪ್ರೈಸ್ ದಿ ಲಾರ್ಡ್. ನೀವೇನು ಮಾಡಬೇಡಿ, ಅವ್ರ ಜೊತೆ ಇರಿ, ಅವ್ರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಸಮುದ್ರದಲ್ಲಿ ಎಲ್ಲಿ ಬಿದ್ದು ಸತ್ತೋಗ್ತೀವಿ ಅಂತೇಳಿ ಈತನಿಗೆ ಚಿಂತೆ. ಯಾರಿಗೆ? ಪೇತ್ರನಿಗೆ, ಶಿಷ್ಯರಿಗೆ. ನಾವು ಸಾಯ್ತಾ ಇದ್ದೀವಿ, ನಿಮಗೆ ಚಿಂತೆನೇ ಇಲ್ವಾ? ನಾವು ಕೂಡ ಅನೇಕರು ಕೇಳೋದು ಹಂಗೇನೆ ಅಲ್ವಾ? ಸುಮಾರು 1 ವಾರ 2 ವಾರ ಪ್ರೇಯರ್ ಮಾಡ್ತೀವಿ, ಚರ್ಚಿಗೆ ಬರ್ತೀವಿ, ಹರಕೆ ಕಟ್ತೀವಿ, ದಾರ ಕಟ್ತೀವಿ, ಎಲ್ಲ ಮಾಡ್ತೀವಿ. 3 ವಾರ ಬಂದೆ, 4 ವಾರ ಬಂದೆ, 7 ವಾರ ಬಂದೆ, ನನ್ನನ್ನು ಈ ಬಂಧನದಿಂದ ಬಿಡಿಸಲಿಲ್ಲ, ನನಗೆ ಈ ರೋಗದಿಂದ ಬಿಡಿಸಲಿಲ್ಲ, ನನಗೆ ಇದರಿಂದ ಬಿಡುಗಡೆ ಕೊಡಲಿಲ್ಲ, ನಿನಗೆ ಕಣ್ಣಿಲ್ವಾ ಕಾಲಿಲ್ವಾ ಅಂತ ಪ್ರಶ್ನೆ ಮಾಡ್ತೀವಿ. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲ ಬಿಟ್ಟುಬಿಟ್ಟು ಅವ್ರ ಜೊತೆ ಇರಿ, ಎಲ್ಲ ಬಿಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವ್ರ ಜೊತೆ ಬಿಟ್ಬಿಟ್ಟು ನೀವೇನೆಲ್ಲ ಮಾಡ್ತಿರೋ ಎಲ್ಲ ವ್ಯರ್ಥನೇ. ಅವ್ರಿಗೆ ಬೇಕಾಗಿರೋದು ನೀವು ಅವ್ರ ಜೊತೆ ಇರೋದಷ್ಟೇ. ಕರ್ಕೊಂಡೋಗೋ ಕೆಲಸ ಅವ್ರದ್ದೇ. ಅವ್ರು ಕರ್ಕೊಂಡೋಗಿ ಸೇಫ್ ಆಗಿ ತಂದೆ ಜಾಗದಲ್ಲಿ ಬಿಡ್ತಾರೆ, ಸೇರಿಸ್ತಾರೆ. ನಿಮ್ಮನ್ನ ಖಂಡಿತವಾಗ್ಲೂ ಸೇರಿಸ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು ನಾವು, ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ಅವಾಗ ಖಂಡಿತವಾಗ್ಲೂ ಆರಾಮಾಗಿ ಇರೋಕ್ಕಾಗತ್ತೆ. ಯಾಕೆ ಯೇಸು ಸ್ವಾಮಿ ಆರಾಮಾಗಿ ಬೋಟಲ್ಲಿ ನೀರಿದ್ರು ಕೂಡ ದಿಂಬಾಕೊಂಡು ಮಲ್ಕೊಂಡಿದ್ದಾರೆ? ಅವರಿಗೆ ಭಯ ಇಲ್ವಾ? ಇಲ್ಲ. ಯಾಕಿಲ್ಲ? ಹೆಂಗ್ ಗೊತ್ತು? ಏನು ಆಧಾರ? ಆಧಾರ ಹೇಳಿ, ವಾಕ್ಯದಲ್ಲಿ ಹೇಳಿ. ವೆರಿ ಗುಡ್. ಆಮೇಲೆ ವಾಕ್ಯ ಹೇಳಿ, ಅದಕ್ಕೆ ತಕ್ಕಂಥ ವಾಕ್ಯ ಹೇಳಿ. ಒಂದು ವೆರಿ ಗುಡ್. ಸೃಷ್ಟಿ ಮಾಡಿದ್ದವ್ರೆ, ಅದಕ್ಕೆ ಬೇಕಾದ ವಾಕ್ಯ ಹೇಳಿ. 91ನೇ ಕೀರ್ತನೆ ಪೂರ್ತಿಯಾಗಿ ಬರೆದಿದ್ದು ಯೇಸು ಬಗ್ಗೆನೆ.
ಪ್ರಭುವಿನ ಮೊರೆ ಹೊಕ್ಕಿರುವ ನಾನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತ. ಗಣೇಶ್, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯಗಳೆಲ್ಲ ಸೈತಾನ ಹೇಳ್ದ ಯಾರಿಗೆ? ಯೇಸುಗೆ. ಬಟ್ ನಮ್ಗೆ ಗೊತ್ತಿಲ್ಲ. ಈ ವಾಗ್ದಾನಗಳನ್ನು ಸುಮಾರು ಜನ ಬಾಯಿಪಾಠ ಮಾಡಿಬಿಟ್ಟಿದ್ದೀರಲ್ಲ. 91ನೇ ಕೀರ್ತನೆ ಬಾಯಿಪಾಠ ಮಾಡಿಬಿಟ್ಟಿದ್ರು ಸುಮಾರು ಜನ. ಈ ಬಾಯಿಪಾಠ ಒಂದು ಕೆಲಸನೂ ಆಗಲ್ಲ. ಬಾಯಿಪಾಠ ಒಂದು ಕೆಲಸನೂ ಆಗಲ್ಲ ಬಾಯಿಪಾಠದಲ್ಲಿ. ನಾನು ಅಲ್ಲಿ ಮುಲ್ಕಿಯಲ್ಲಿ ಹೇಳಿದ್ನಲ್ಲ, ಹಂಗಾಗತ್ತೆ. 4 1 4 4 2 8 4 3 2 ಹಂಗಾಗುತ್ತೆ ಅಷ್ಟೇ. ಅದಕ್ಕೆಲ್ಲ ವಾಗ್ದಾನಗಳನ್ನು ಕೊಟ್ಟಿರೋ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ವಾಗ್ದಾನಗಳಲ್ಲಿ ವಿಶ್ವಾಸ. ಯೇಸು ಬಗ್ಗೆನೇ ಬರೆದಿರೋದು. ಅದು ಪೂರ್ತಿ ಯೇಸು ಬಗ್ಗೆನೇ ಬರೆದಿರೋದು. ಎಷ್ಟೊಂದು ಅವರಿಗೆ ಗ್ಯಾರಂಟಿ ಇತ್ತು ತಂದೆ ಯೇಸುಗೆ. ಏನಂತ? ಅಂಜಬೇಡ ನಿನಗಾಗದು ಅವಮಾನವು, ನಾಚಬೇಡ ನಿನಗಾಗದು ಆಶಭಂಗವು, ನಿರ್ಮಿಸುವೆ ನಿನ್ನ ವಜ್ರ ವೈಡೂರ್ಯಗಳಿಂ, ಅಡಿಪಾಯ ಹಾಕ್ವೆ ನಿನಗೆ ನೀಲಮಣಿಗಳಿಂ, ಬಿಟ್ಟಿದ್ದೆನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಕದಲಿಯಾವು ಬೆಟ್ಟ ಗುಡ್ಡ ಬಿರುಕು ಬಿಟ್ಟು, ನನ್ನ ಛಲ ಪ್ರೀತಿಯೋ ನಿನ್ನ ನಗಲದು, ಶಾಂತಿ ಸಮಾಧಾನವೇ ನನ್ನಿ ಒಪ್ಪಂದ, ನಿನ್ನ ಮೇಲೆ ಕರುಣೆ ಇಟ್ಟ ಕರ್ತನೊಪ್ಪಂದ. ತಂದೆ ಹೇಳ್ತಿದ್ದಾರೆ ಮಗನಿಗೆ, ನಿನ್ನನ್ನು ಬಿಟ್ಟಿದ್ದನ್ನು ಕ್ಷಣ ಮಾತ್ರ. ಎಲ್ಲಿ ಬಿಟ್ಟಿದ್ರು ಯೇಸುವನ್ನ ತಂದೆ? ಶಿಲುಬೆ ಮೇಲೆ ಮಾತ್ರವೇ. ಅವರಿಗೆ ಬರೆದಿದ್ದ ಈ ವಾಕ್ಯಗಳು. ನಿನಗೆ ಆಶಾಭಂಗ ಆಗ್ಲಿಕ್ಕೆ ಬಿಡಲ್ಲ ಮಗನೇ. ನಿನ್ನ ಶರೀರನ ಈ ಭೂಮಿಯಲ್ಲಿ ಕೊಳಿಲಿಕ್ಕೆ ನಾನು ಬಿಡಲ್ಲ. ನಿನ್ನನ್ನು ಎತ್ತಿನ ಮೇಲೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಡುಗಳು ಸುಮ್ಮನೆ ಆಡಬೇಡಿ, ತುಂಬಾ ಅರ್ಥ ಇದೆ. ಬಿಟ್ಟಿದ್ದನು ಕ್ಷಣ ಮಾತ್ರ. ತಂದೆ ದೇವರು ಯೇಸುಗೆ ಹೇಳ್ತಾ ಇದ್ದಾರೆ, ಕ್ಷಣ ಮಾತ್ರ ನಿನ್ನಿಂದ ಬೇರ್ಪಟ್ಟಿದ್ದೆ. ಸೊ ಅದನ್ನ ನೀವು ಈಜಿಪ್ಟ್ನಲ್ಲಿದ್ದ ಜನರಿಗೂ ಕೂಡ ಹೋಲಿಕೆ ಮಾಡ್ಬೋದು. ಆದರೆ ಈ ವಾಗ್ದಾನಗಳೆಲ್ಲ ಯೇಸುಗೆ. ನಿನಗೆ ಅವಮಾನ ಆಗಲ್ಲ ಮಗನೇ ನಿನಗೆ, ಯಾಕಂದ್ರೆ ದೊಡ್ಡ ಮಹಿಮೆಯಿಂದ ನಾನು ನಿನ್ನ ನೆನಪಿಸ್ತೇನೆ. ಹಲ್ಲೆಲೂಯಾ. ಈಗ ಯಾರೆಲ್ಲ ನೀವು ಯೇಸುವಿನಲ್ಲಿ ಒಂದಾಗ್ತಿರೋ, ನೀವು ಅವ್ರ ಜೊತೆ ಎತ್ತಲ್ಪಡ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಈ ವಾಕ್ಯಗಳೆಲ್ಲ ವಾಕ್ಯವಾದ ಯೇಸುಗೆ ಗೊತ್ತಿತ್ತು. ನಾನು ಯಾರ ಕೈಲಿದ್ದೀನಿ? ತಂದೆ ಕೈಲಿದ್ದೀನಿ. ತಂದೆಗೆ ತಿಳಿಯದೆ ನನ್ನನ್ನು ಯಾರು ಏನೋ ಮಾಡಲಿಕ್ಕೆ. ಅದರಿಂದ ಈ ನದಿ ನೀರು ನನ್ನನ್ನು ಮುಳುಗಿಸೋದಿಲ್ಲ. ಜಲರಾಶಿಯಲ್ಲಿ ನಾನೇ ನಿನ್ನ ದಾಟಿಸುವೆ. ಚೆನ್ನಾಗಿದೆ. ನನಗೆ ಲಿರಿಕ್ಸ್ ಒಂದೆರಡು ಮರ್ತೋಗಿದೆ. ಜಲರಾಶಿ ಯಾವುದಿದ್ರು ಕೂಡ ಎಲ್ಲವನ್ನು ಯೇಸುಗೆ ಹೇಳಿದ್ದು. ಈಗ ಯಾವುದೆಲ್ಲ ಯೇಸು ಕೊಟ್ಟಿದ್ರು ವಾಗ್ದಾನಗಳು, ಅದೆಲ್ಲ ನಿನಗೂ ಕೂಡ ಅನ್ವಯ ಆಗುತ್ತೆ, ನಿನಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಯಾವಾಗಂದ್ರೆ ಯೇಸು ನಿನ್ ಜೊತೆ ಜೀವಿಸುವಾಗ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಯೇಸು ನನ್ನೊಳಗಡೆ ಇದ್ದಾರಂತ ಇಟ್ಕೊಳ್ಳಿ. ಯೇಸು ನನ್ನೊಳಗಡೆ ಇದ್ದಾರಂತ ಇಟ್ಕೊಳ್ಳಿ. ಈಗ ಜಲರಾಶಿಯ ಮಧ್ಯೆ ನಾನು ಹೋಗ್ತಾ ಇದ್ದೀನಿ, ಯೇಸು ಒಂದಿಗಿದ್ದೀನಿ, ಜಲರಾಶಿಯ ಮಧ್ಯೆ ಹೋಗ್ತಾ ಇದ್ದೀನಿ. ಓಕೆನಾ? ಈಗ ತಂದೆ ದೇವರು ಯಾರನ್ನ ನೋಡ್ತಾರೆ? ಯಾರನ್ನ ನೋಡ್ತಾರೆ? ನನ್ನಲ್ಲಿರುವ ಯೇಸುವನ್ನ ನೋಡ್ತಾರೆ. ಅವ ಕೈ ಕೊಡ್ತಾರೆ, ಮಗನೇ ಹಿಡ್ಕೊ ಅಂತ. ಬಟ್ ಹಿಡ್ಕೊಳ್ಳೋದು ಯಾರು? ನಾನು. ಆದ್ರೆ ಯಾರನ್ನ ನೋಡಿ ಕೈ ಕೊಡೋದು ತಂದೆ? ನನ್ನೊಳಗಡೆ ಇರೋ ಯೇಸುವನ್ನ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಈಗ ಶದ್ರಕ್ ಮೇಷಕ್ ಅಬೇದ್ನೆಗೋ 3 ಜನ ಇದ್ರಲ್ವಾ, ಅವ್ರ ಮಧ್ಯೆ ಬಂದಿದ್ದು ಯಾರು? ಯೇಸು. ಯಾರು? ಯಾಕೆ ಯೇಸು ಬಂದ್ರು ಅಂದ್ರೆ ಈ ಮೂವರಲ್ಲಿ ಯಾರಿದ್ರು? ಯೇಸು ಇದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆರಾಮಾಗಿ ಮಲ್ಕೊಂಡಿದ್ದಾರೆ ಯೇಸು, ಒಂದು ಚಿಂತೆ ಇಲ್ಲ. ಗೊತ್ತು ಅವರಿಗೆ, ನನ್ನ ತಂದೆ ಕರೆಗಳಲ್ಲಿ ನಾನಿದ್ದೀನಿ, ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಅದೇ ಪ್ರಕಾರ ನಿಮ್ಮೆಲ್ಲರಲ್ಲಿ ನಿಮಗೆ ಯಾರಲ್ಲೆಲ್ಲ
ನನ್ನ ತಂದೆ ಜೊತೆ ನಾನಿದ್ದೀನಿ, ಯೇಸು ಜೊತೆ ನಾನಿದ್ದೀನಿ, ಪವಿತ್ರಾತ್ಮರು ನನ್ನ ಜೊತೆ ಇದ್ದಾರೆ ಅಂತ ಕನ್ಫರ್ಮ್ ಆಗಿರ್ತದೋ, ಒಂದು ವೇಳೆ ಮಾರಕ ರೋಗ ಬಂದರೂ ಕೂಡ ನೀವು ಭಯ ಪಡೋದಿಲ್ಲ, ನೀವು ಹೆದರೋದಿಲ್ಲ. ಏನಂತ ಹೇಳ್ತೀರಿ ಗೊತ್ತಾ? ನನ್ನ ದೇವರು ನನ್ನ ಜೊತೆ ಇರೋ ತನಕ ನನ್ನನ್ನು ಯಾವುದು ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಎಷ್ಟು ಹೆಣಗಳು ಈ ಕಡೆ 10,000 ಹೆಣಗಳು ಬಿದ್ದಿದ್ರು ಏನೂ ಆಗೋದಿಲ್ಲ. ಮಾರಕವಾದ ವ್ಯಾಧಿ ಕೂಡ ನಿನ್ನನ್ನು ಏನೂ ಮಾಡಲಿಕ್ಕಾಗಲ್ಲ. ನಿನ್ನ ಆಯಸ್ಸು ಮುಗಿಯೋ ತನಕ ನಿನ್ನೇನು ಮಾಡೋಕ್ಕಾಗಲ್ಲ. ಆದಮೇಲೆ ಏನಾದರೂ ಆದರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸೋದರ ಸೋದರಿ, ವಾಗ್ದಾನಗಳು ವಾಕ್ಯಗಳು ಸುಳ್ಳಾಗೋದಿಲ್ಲ, ಅದನ್ನು ನೆರವೇರಿಸ್ತಾರೆ ದೇವರು. ಆರಾಮಾಗಿ ಮಲ್ಕೊಂಡಿದ್ದಾರೆ. ಯಾಕಂದರೆ ಕನ್ಫರ್ಮ್ ಅವರಿಗೆ, ನನ್ನಪ್ಪನ ಕೈಯಿಂದ ನನ್ನನ್ನು ಯಾವನೇನು ಮಾಡೋಕ್ಕಾಗಲ್ಲ. ಇದೇ ಒಂದು ಕನ್ವಿಕ್ಷನ್ ನನಗೂ ನಿಮ್ಗೆ ಇರಬೇಕು. ಇದು ಅವ್ರಿಗಿರಲಿಲ್ಲ ಅವತ್ತು ಪ್ರೇಷಿತರಿಗೆ. ಯಾಕೆಂದರೆ ಆ ಕನ್ವಿಕ್ಷನ್ ಅವರಿಗೆ ಬಂದಿರಲಿಲ್ಲ. ಈಗ ನೀವು ನನಗೆ ಕನ್ವಿಕ್ಷನ್ ಇರಲಿಲ್ಲ ಅಂತ ಹೇಳಂಗಿಲ್ಲ. ಈ ಸತ್ಯವನ್ನು ದೇವರು ಬೋಧಿಸ್ತಾನೆ ಇದ್ದಾರೆ, ತಿಳಿಸ್ಕೊಡ್ತಾನೆ ಇದ್ದಾರೆ. ತಿಳ್ಕೊಬೇಕಾಗಿದ್ದು ಯಾರ ಕೆಲಸ? ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ. ತಿಳ್ಕೊಳ್ಳದೆ ದಡ್ಡರಾದರೆ ಅದು ನಷ್ಟ ಯಾರಿಗೆ? ನಿಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರಿಗೆ ಚಿಂತೆ ಇಲ್ಲ ಅಂತ ಈ ಮನುಷ್ಯ ಹೇಳ್ತಿದ್ದಾನೆ. ಸೊ ಆಗ ಯೇಸು ಹೇಳ್ತಾರೆ, ಒಂದು ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಎಚ್ಚೆತ್ತು ಯಾರನ್ನ ಗದರಿಸ್ತಾ ಇದ್ದಾರೆ? ಯಾರನ್ನ ಗದರಿಸ್ತಾ ಇದ್ದಾರೆ? ಬಿರುಗಾಳಿಯನ್ನು ಗದರಿಸ್ತಾ ಇದ್ದಾರೆ. ಏನಂತ? ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಸರೋವರವನ್ನ ಶಾಂತವಾಗಿಸ್ತಾ ಇದ್ದಾರೆ. ಶಿಷ್ಯರಿಗೆಲ್ಲ ಒಂದೇ ಥರ ಆಶ್ಚರ್ಯ, ಏನಪ್ಪ ಇದು, ಸರೋವರವನ್ನು ಕೂಡ ಗದರಿಸ್ತಾರಲ್ಲ ಇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸರೋವರ ಮೊರಿತಾ ಇದೆ, ಬಿರುಗಾಳಿ ಜಾಸ್ತಿ ಆಗ್ತಾ ಇದೆ. ಯಾರ ಕೆಲಸ ಇದು? ಯಾರ ಕೆಲಸ? ಎಲ್ಲಿ ಬಂದ್ಬಿಟ್ಟ ಸೈತಾನ ಅಲ್ಲಿ? ಅದೇ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲೆಗಳು ಎದ್ದೊಳ್ತಾವ, ಸೈತಾನ ಎಬ್ಬಿಸ್ತಾನ? ಅವನಿಗಾಗುತ್ತಾ? ಆಗುತ್ತಾ? ಕೆಲವರು ಹೂ ಅಂತಾರೆ, ಕೆಲವರು ಹೂ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿನೆವೆ ಪಟ್ಟಣಕ್ಕೆ ಹೋಗು ಅಂದ್ರು ಯಾರನ್ನ? ಯೋನನ್ನ. ಆಗ ಅವನು ತಾರ್ಸಿಸ್ಗೆ ಹೋಗಕ್ಕೆ ಹೋದ. ಅಲೆಗಳು ಬಂತಲ್ವಾ? ಅಲೆಗಳು ಎಬ್ಬಿಸಿದ್ದು ಯಾರು? ದೇವರು. ಈಗ ಇಲ್ಲಿ ಯಾರು ಎಬ್ಬಿಸಿದ್ರು? ದೇವರು. ದೇವರು ಎಬ್ಬಿಸಿದ್ರೆ ದೇವರು ಬೈತಾರ? ಚಟ ಅಂತಾರ? ದೇವರು ಎಬ್ಬಿಸ್ತಾರೆ, ದೆವ್ವನೂ ಎಬ್ಬಿಸ್ತಾರೆ. ಇಲ್ಲಿ ಅಲೆಗಳನ್ನು ಎಬ್ಬಿಸ್ತಾ ಇರೋದು ದೇವರೆಲ್ಲ, ಸೈತಾನ. ಓಕೆನಾ? ಅದು ಕನ್ಫರ್ಮ್ ಆಗಬೇಕಾದ್ರೆ 5ನೇ ಅಧ್ಯಾಯ ನೀವು ಆಮೇಲೆ ಓದ್ಕೊಳ್ಳಿ, ಅಲ್ಲೇ ಇದೆ ಆನ್ಸರ್. ಏನು ಗೊತ್ತಾ? ಆಚೆ ದಡದಲ್ಲಿ ಒಬ್ಬ ಎಷ್ಟು ಜನ ಹಿಡ್ಕೊಂಡ್ರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅವನ್ನ. ಈ ಗಣ ಏನು ಮಾಡ್ತಾ ಇದ್ದಾನೆ? ತನ್ನ ಪೂರ್ತಿ ಫೋರ್ಸನ್ನು ಬಿಟ್ಟು ಹೇಗಾದರೂ ಮಾಡಿ ನನ್ನನ್ನು ಬಿಡಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಯಾರೋ? ದೇವಕುಮಾರ. ನನ್ನನ್ನು ಬಿಡಿಸ್ಲಿಕ್ಕೆ ಬರ್ತಾ ಇದ್ದಾನೆ, ದೇವರ ಪುತ್ರ ಯೇಸು ಬರ್ತಾ ಇದ್ದಾನೆ, ನನ್ನನ್ನು ಓಡಿಸ್ಲಿಕ್ಕೆ ಬರ್ತಾ ಇದ್ದಾನೆ. ನಾನು ಇವನಿಂದ ಬಿಟ್ಟೋಗಲ್ಲ, ನಾನು ಬಿಟ್ಟೋಗಲ್ಲ ಇವನನ್ನ. ಅವನು ಬರಬಾರ್ದು ಅಂತೇಳಿ ತನಗೆ ಎಷ್ಟು ಪವರ್ ಇತ್ತು ಅಷ್ಟು. ನೋಡಿ, ಸೈತಾನನ ಪವರ್ ಇದೆ. ಯಾವ ರೀತಿ ಪವರ್ ಅಂದರೆ, ನಮ್ಮ ಅವಶ್ಯಕತೆಗಳನ್ನು ಅದ್ಭುತ, ಯಾಕಂದರೆ ಕೊನೆ ದಿವಸಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮ್ಮ ಶಕ್ತಿಯಿಂದ ನಾವೇ ಕೊಡೋದು ಅವನಿಗೆ. ಓಕೆನಾ? ಸೊ ಅವನು ಪವಾಡಗಳನ್ನು ಮಾಡಿ ತೋರಿಸ್ತಾನೆ, ಅನೇಕ ಕಾರ್ಯಗಳನ್ನು ಮಾಡಿ ತೋರಿಸ್ತಾನೆ. ಓಕೆ, ಇಲ್ಲಿ ಅವನ ಶಕ್ತಿಯನ್ನೆಲ್ಲ ಬಳಸಿ ಹೇಗಾದರೂ ಮಾಡಿ ನನ್ನನ್ನು ಇವನಿಂದ ಓಡಿಸ್ಲಿಕ್ಕೆ ಬರ್ತಾ ಇದ್ದಾರಲ್ಲ ದೇವರ ಪುತ್ರ, ಅವ್ರನ್ನೇ ಎತ್ತು ಬಿಡಬೇಕು ಅಂತ ಇವನು ಪ್ಲಾನ್. ಪ್ರೈಸ್ ದಿ ಲಾರ್ಡ್. ಅವನ ಶಕ್ತಿಯನ್ನೆಲ್ಲ ಬಳಸಿ ಅಲೆಗಳನ್ನು ಎಬ್ಬಿಸ್ತಾ ಇದ್ದಾನೆ. ದೇವರು, ಮೊರೆಯಬೇಡ, ಶಾಂತವಾಗಿರು. ಒಂದೇ ಸೈಲೆಂಟ್ ಅವನಲ್ಲಿ. ಪ್ರೈಸ್ ದಿ ಲಾರ್ಡ್. ಬೇರೆ ಇಷ್ಟು ಮಾತ್ರ ಆ ಸೈತಾನನ ಒಂದೇ ಮಾತಿಗೆ ಸೈಲೆಂಟ್ ಮಾಡಿ ಅವನನ್ನು ನಾಶಪಡಿಸಿ ಅವತ್ತು ನಡೆಸಿದ್ದಾದರೆ ಅದೇ ದೇವರು ಆತ್ಮಸ್ವರೂಪನಾಗಿ ಇವತ್ತು ನಮ್ಮ ಒಬ್ಬೊಬ್ಬರಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ಈ ಸತ್ಯದ ಅರಿವು ನಮಗಿಲ್ಲದ ಕಾರಣ ಈ ಒಂದು ಮಾರ್ಗದಲ್ಲಿ ನಾವು ಸುಲಭವಾಗಿ ಶಾಂತಿಯಲ್ಲಿ, ಸಮಾಧಾನದಲ್ಲಿ ಹೋಗ್ಲಿಕ್ಕಾಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಕರೆದದ್ದು ಯೇಸು. ನಿಮಗೆ ಒಬ್ಬೊಬ್ಬರಿಗೂ ಕರೆ ಕೊಟ್ಟದ್ದು ತಾಯಿ ಗರ್ಭದಲ್ಲೇ. ನೀವಿನ್ನೂ ಭ್ರೂಣವಾಗಿ ಅಲ್ಲ,
ಈ ಪ್ರಪಂಚ ಸೃಷ್ಟಿಯಾಗುವ ಮೊದಲೇ ಪ್ರಭು ಕ್ರಿಸ್ತರಲ್ಲಿ ನಿಮ್ಮನ್ನು ಮಕ್ಕಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು ದೇವರಾಗಿದ್ದಾರೆ, ಯೇಸುವಾಗಿದ್ದಾರೆ. ಆ ಯೇಸು ಈ ಭೂಮಿಗೆ ಬಂದು ನನಗೂ ನಿಮಗೂ ಕರೆ ಕೊಡ್ತಾ ಇದ್ದಾರೆ, ಬನ್ನಿ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ, ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತೇನೆ. ಈ ಒಂದು ಪ್ರಯಾಣದಲ್ಲಿ ನಮಗೆ ಪರಿಶೋಧನೆಗಳು ಗ್ಯಾರಂಟಿ ಇದೆ, ಅಲೆಗಳಿದೆ, ಕಷ್ಟ ಸಂಕಟಗಳಿದೆ. ಆದರೆ ನೀವೇನು ಮಾಡಬೇಡಿ, ಭಯ ಪಡಬೇಡಿ. ಏನು ಮಾಡಬೇಡಿ, ಏನು ಮಾಡಬೇಡಿ, ಭಯ ಪಡಬೇಡಿ. ಯಾಕಂದ್ರೆ ಯಾರಿದ್ದಾರೆ ಜೊತೆಯಲ್ಲಿ? ಯಾರಿದ್ದಾರೆ ಜೊತೆಯಲ್ಲಿ? ಯೇಸು ಇದ್ದಾರೆ. ಯೇಸು ನನ್ನ ಜೊತೆ ಇರುವಾಗ ಯಾಕೆ ಭಯ ಪಡ್ಬೇಕು ನಾನು? ಯಾಕೆ ಹೆದರ್ಬೇಕು? ಆದರೆ ಪರೀಕ್ಷೆ ಇರುತ್ತಾ? ಇರುತ್ತೆ, ಖಂಡಿತ ಇರುತ್ತೆ, ಪರೀಕ್ಷೆ ಇರುತ್ತೆ. ನೋಡಿ, ಇದಕ್ಕೆ ನಮ್ಗೇನು ಬೇಕಾಗಿದೆ ಅಂದರೆ ವಿಶ್ವಾಸ. ವಿಶ್ವಾಸ ಬರೋದೆಲ್ಲಿಂದ? ದೇವರ ವಾಕ್ಯದಿಂದ, ಯೇಸುವಿನಿಂದ. ಇಲ್ಲಿ ಓದ್ಬಿಡಿ ತಿಳಿಸ್ಕೊಡ ಕೊನೆಗೆ. ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಆನಂತರ ತಮ್ಮ ಶಿಷ್ಯರಿಗೆ ಏಕೆ ಇಷ್ಟು ಭಯ, ಏಕೆ ಇಷ್ಟು ಈಗ ಪ್ರಶಾಂತ್ ನಾನು ಯಾಕೆ ಇಷ್ಟು ಭಯ ಅಂತ ಕೇಳಂಗಿಲ್ಲ, ಭಯ ಹೋಗಿದೆ. ಪ್ರೈಸ್ ದಿ ಲಾರ್ಡ್, ಆಮೇನ್ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಏನು ಹೋಗಿದೆ? ನಿಮ್ದು ಭಯ ಎಲ್ಲ ಹೋಗಿದೆಯಾ? ರಜಕ ಹೋಗಿದೆಯಾ? ಕಮಾನ್, ಹಲ್ಲೆಲೂಯಾ. ನಗು ನೋಡುವಾಗಲೇ ಗೊತ್ತಾಗಿದೆ ಎಲ್ಲ ಹೋಗಿದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಯ ಇನ್ಮೇಲೆ ನಿಮ್ಮ ಹತ್ರ ಆಟ ಆಡೋಕ್ಕಾಗಲ್ಲ, ಭಯ ಜಾಗ ಇಲ್ಲ. ನೀವು ಭಯ ಪಟ್ರೆ ನಿಮ್ಮ ಹೃದಯದಲ್ಲಿ ಜಾಗ ಯಾರು ಕೊಟ್ಟಿದ್ದೀರಾ? ಸೈತಾನ ಕೊಟ್ಟಿದ್ದೀರಾ. ಭಯ ಪಡಂಗಿಲ್ಲ. ನಿಮ್ಮ ಒಳಗಡೆ ಆ ಭಯವನ್ನು ಓಡಿಸುವ ದೇವರಿದ್ದಾರೆ. ಹಲ್ಲೆಲೂಯಾ ಅಲ್ವಾ? ಸೊ ದೇವರಿದ್ದಾರೆ ನಮ್ಮ ಜೊತೆ. ಅವ್ರು ಹೇಳ್ತಾರೆ, ಯಾಕಿಷ್ಟು ಭಯ? ಜೋಸೆಫ್ ಇಬ್ಬರು ಮಕ್ಕಳನ್ನ ಸಾಕಕ್ಕೆ ಯಾಕೆ ಭಯ? 12 ಮಕ್ಕಳು ಸಾಕ್ತವ್ರಲ್ಲ ಇಲ್ವಾ ಬೈಬಲಲ್ಲಿ? 15 ಜನ ಸಾಕ್ತವ್ರಲ್ಲ ಇಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಬ್ಬರಿಗೆ ಸೆಟಲ್ ಮಾಡೋಕ್ಕೆ ಕಷ್ಟ, ಒಬ್ಬರನ್ನ ಬೆಳೆಸೋಕ್ಕೆ ಕಷ್ಟ, ಒಬ್ಬರನ್ನ ನಡೆಸೋಕ್ಕೆ ಕಷ್ಟ. ಅಯ್ಯೋ ದೇವರೇ, ಪ್ರೈಸ್ ದಿ ಲಾರ್ಡ್. ಪ್ರಪಂಚನೇ ನಡೆಸುವ ದೇವರೇ ನಿಮ್ಮ ಜೊತೆ ಇರುವಾಗ ನಿಮ್ಮನ್ನು ನಡೆಸಲ್ವಾ? ನಿಮ್ಮ ಮಕ್ಕಳು ನಡೆಸಲ್ವಾ? ಅವ್ರಿಗಾಗಲ್ವಾ? ನಿಮ್ಮ ಚಿಂತೆ ಎಲ್ಲ ಅವ್ರ ಮೇಲೆ ಬಿಡಿ. ಹಲ್ಲೆಲೂಯಾ, ಎಲ್ಲ ಬಿಡಿ. ಪ್ರೇಷಿತರು ಅಲ್ಲಿ ಕಂಡೀಷನ್ ಹಂಗಿತ್ತು, ಈ ಕಂಡೀಷನ್ ಅಲ್ಲಿ ಇದ್ದಂಗೆ ನೀವು ಇರಬೇಡಿ. ಆಮೇಲೆ ರೆಡಿ ಆದ್ರಲ್ವಾ, ಆ ಥರ ರೆಡಿ ಆಗಿ ನೀವು. ಪ್ರೈಸ್ ದಿ ಲಾರ್ಡ್. ಯಾಕಿಷ್ಟು ಭಯ? ಎಲ್ಲದಕ್ಕೂ ಭಯನೇ. ಏನೋ ಕತ್ರಿಕಾಯಿನ ಏನು ಬದನೆಕಾಯಿ ತಿಂದರೆ ಏನೋ ಆಗತ್ತಂತೆ. ಬದನೆಕಾಯಿ ಉಂಟು ಮಾಡಿದ್ಯಾರು? ಯೇಸು ಉಂಟು ಮಾಡಿದ್ದೆ ತಿಂದರೆ ಏನೋ ಆಗತ್ತಂತೆ ನಿಮಗೆ. ಪ್ರೈಸ್ ದಿ ಲಾರ್ಡ್. ಸಣ್ಣ ವಿಷಯ ಅವ್ರಿಗೆ ಅದಾಗಲ್ವಾ? ಹೆಂಗೆ? ಓಕೆ, ನಂಗೆ ಗೊತ್ತಿಲ್ಲಪ್ಪ. ಪ್ರೈಸ್ ದಿ ಲಾರ್ಡ್. ಏನಾದರೂ ಒಂದೊಂದು ಎಲ್ಲಾನು ಭಯ. ಹಾಗಾದ್ರೆ ದೇವ್ರನ್ನ ಧ್ಯಾನಿಸೋದು ಯಾವಾಗ? ನೀವು ಯೇಸುನ ಧ್ಯಾನಿಸೋದು ಯಾವಾಗ? ನನ್ನಲ್ಲಿ ಯೇಸು ಇದ್ದಾರೆ ಅಂತ ಕಂಟಿನ್ಯೂಸ್ ಆಗಿ ಹೇಳೋದು ಯಾವಾಗ? ಆ ಕನ್ವಿಕ್ಷನಲ್ಲಿ ಬದುಕೋದು ಯಾವಾಗ? ನಾನು ಸ್ವರ್ಗದ ಮಗನು, ಸ್ವರ್ಗದ ಮಗಳು, ನಾನು ಸ್ವರ್ಗಕ್ಕೆ ಯೇಸುವಿನೊಂದಿಗೆ ಪ್ರಯಾಣಿಸ್ತಾ ಇದ್ದೀನಿ. ಕಷ್ಟ ಸಂಕಟಗಳು ಬರ್ತದೆ, ಬಂದರೂ ನೋ ಪ್ರಾಬ್ಲಮ್, ನನ್ನನ್ನು ದೇವರು ನಡೆಸ್ತಾರೆ ಅಂತ ಯಾವಾಗ ಬೋಲ್ಡ್ ಆಗಿ ಹೇಳೋದು ನೀವು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕೇಳ್ತಾ ಇದ್ದಾರೆ, ನೀವು ಯಾವುದಕ್ಕೆ ಭಯ ಪಡ್ತಿದ್ದೀರೋ ನಿಮ್ಮನ್ನು ಕೇಳ್ತಾ ಇದ್ದಾರೆ, ಯಾಕಿಷ್ಟು ಭಯ? ನಾನಿದ್ದೀನಿ ನಿನ್ನ ಜೊತೆ. ಪ್ರೈಸ್ ದಿ ಲಾರ್ಡ್. ಯಾರಿದ್ದಾರೆ? ಮುಂದೆ ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ? ಯಾರಲ್ಲಿ? 8 ವರ್ಷದಿಂದ ಬರ್ತೀವಿ ಬ್ರದರ್, 5 ವರ್ಷದಿಂದ ಬರ್ತೀವಿ ಬ್ರದರ್, 3 ವರ್ಷದಿಂದ ಬರ್ತಾ ಇದೀವಿ ಬ್ರದರ್, ಆದರೂ ಒಳಗಡೆ ಏನೋ ಭಯ ಬ್ರದರ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಓಕೆ ಬ್ರದರ್, ಎಲ್ಲ ಓಕೆ. ಈ ಏರಿಯಾದಲ್ಲಿ ಮಾತ್ರ ಬ್ರದರ್ ಯೇಸು ಬಂದರೆ ಪೂರ್ತಿಯಾಗಿ ಬರ್ತಾರ, ಅರೆ ಬರೆ ಬರ್ತಾರ? ಅಂದರೆ ಯೇಸು ಪೂರ್ತಿಯಾಗಿ ಬರ್ತಾರಲ್ವಾ? ಹಾಗಾದ್ರೆ ಪೂರ್ತಿ ಇದಾರೆ ತಾನೆ ಅಲ್ವಾ? ಈಗ ಪೂರ್ಣ ಪ್ರೀತಿ ಭೀತಿಯನ್ನ ಮೂಡಿಸ್ತದಂತೆ. ಹಾಗಾದ್ರೆ ಅಲ್ಲಿ ಭೀತಿ ಇದೆ ಅಂದ್ರೆ ಕಾರಣ ಏನು ಗೊತ್ತಾ? ಅಲ್ಲಿ ರಿಸೀವ್ ಆಗಲಿಲ್ಲ ಯಾರು? ಯೇಸು ರಿಸೀವ್ ಆದರೆ ಆ ಪ್ರೀತಿ ಭೀತಿಯನ್ನ ಓಡಿಸ್ತದೆ. ಆ ಪ್ರೀತಿ ನಿನ್ನಲ್ಲಿರುವ ಎಲ್ಲವನ್ನ ಹೊರ ಹಾಕ್ತದೆ, ನಿನ್ನಲ್ಲಿರುವ ಕತ್ಲೆಯನ್ನ ಹೊರಗೆ ಹಾಕ್ತದೆ. ಸೊ ಅಲ್ಲಿ ಇನ್ನೂ ಕತ್ಲೆ ಇದೆ, ಇನ್ನೂ ಭಯ ಇದೆ ಅಂದ್ರೆ ಕಾರಣ ನೀನು ಆ ಬೆಳಕಿಗೆ, ಆ ಬೆಳಕಾದ ಯೇಸುವಿಗೆ ಜಾಗ ಕೊಟ್ಟಿಲ್ಲ, ಆ ಜೀವಕ್ಕೆ ಜಾಗ ಕೊಟ್ಟಿಲ್ಲ ನಿನ್ನ ಒಳಗಡೆ ಬದುಕಲಿಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಚೇರ್ ಇಲ್ಲಿದೆ ಒಂದು, ಓಕೆನಾ? ನಾನು ಕುತ್ಕೊಂಡಿದ್ದೀನಿ. ಈಗ ಈ ಚೇರಲ್ಲೇ ಇನ್ನೊಬ್ರು ಕುತ್ಕೋಬೇಕು, ನಾನೇನು ಮಾಡ್ಬೇಕು? ಈಗ ಎದ್ದು ಹೋಗ್ಬೇಕು ಅಲ್ವಾ? ಹೌದಾ? ಈಗ ನಾನು ಯಾರನ್ನ ಕೂರಿಸ್ಕೊಂಡಿದ್ದೀನಿ,
ಈ ಚೇರಲ್ಲಿ ನನಗಿಷ್ಟವಾದವ್ರನ್ನ ಕೂರಿಸ್ಕೋಬೇಕು. ನಾನೇನು ಮಾಡ್ಬೇಕೀಗ? ನಾನು ಕೂರಿಸ್ಕೊಂಡವ್ರನ್ನ ಆಚೆ ತಳ್ಳಬೇಕು. ಹೋಗಪ್ಪ ನೀನು ಅಂತ, ಹೌದಾ? ಈಗ ಆ ಯೇಸುವನ್ನು ನಾನು ಕೂರಿಸ್ಕೊಂಡ್ರೆ ನನ್ನಲ್ಲಿರುವುದೆಲ್ಲ ಏನಾಗುತ್ತೆ? ಆಚೆ ಹೋಗುತ್ತೆ. ನಾವು ಏನು ಮಾಡೋದು ಬೇಡ, ನನ್ನ ಯೇಸುವನ್ನು ನನ್ನ ಹೃದಯಕ್ಕೆ ಬರಮಾಡ್ಕೋಬೇಕು, ನನ್ನ ಯೇಸುವನ್ನು ನಾನು ಸ್ವೀಕಾರ ಮಾಡಬೇಕು. ಆಗ ನನ್ನ ಒಳಗಡೆ ಇರೋದನ್ನೆಲ್ಲ ಅವ್ರು ಎತ್ತು ಬಿಸಾಡ್ತಾರೆ, ಅವರೇ ತಳ್ತಾರೆ ಆಚೆಗೆ. ನೀವೇನು ಮಾಡಬೇಡಿ, ನೀವು ಫೈಟ್ ಮಾಡಬೇಡಿ. ಜೋಸಪ್ಪಣ್ಣ ಮಗಳ ಥರ ಕರಾಟೆ ಕುಂಫು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅವರು ಎಲ್ಲ ತಳ್ತಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹೋರಾಟ ಕೈಯಿಂದ ಅಲ್ಲ, ಶಕ್ತಿಯಿಂದ, ಆತ್ಮನ ಶಕ್ತಿಯಿಂದ. ಓಕೆ, ಓದ್ಬಿಡಿ. ಶಿಷ್ಯರಾದರು ಭಯಭ್ರಾಂತರಾದರು. ಗಾಳಿಯು ಸರೋವರವು ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವರವರೇ. ಏನಂತ? ಗಾಳಿ ಸರೋವರವು ಕೂಡ ಇವರ ಮಾತನ್ನ. ಆದರೆ ರೋಗ ಏನು ಗೊತ್ತಾ? ರೋಗ ಏನು ಗೊತ್ತಾ? ಪ್ರಕೃತಿ ಅವ್ರ ಮಾತನ್ನ ಕೇಳ್ತಾ ಇದೆ, ಗಾಳಿ ಅವ್ರ ಮಾತನ್ನ ಕೇಳ್ತಾ ಇದೆ, ಬೆಳಗ್ಗೆ ಪಕ್ಷಿಗಳು ಅವ್ರ ಮಾತನ್ನ ಕೇಳ್ತಾ ಇದೆ, ಕತ್ತೆ ಕೂಡ ಅವ್ರ ಮಾತನ್ನ ಕೇಳ್ತಾ ಇದೆ, ಎಲ್ಲ ಪ್ರಾಣಿಗಳು ಕೇಳ್ತಾ ಇದೆ. ಆದರೆ ಅವರ ಹೋಲಿಕೆಯಲ್ಲಿ ಅವರಂತೆ ಸೃಷ್ಟಿ ಮಾಡಿದ ನಾವುಗಳು ಅವ್ರ ಮಾತು ಕೇಳ್ತಾ ಇಲ್ಲ. ಬಹಳ ಮೋಸ. ಪ್ರೈಸ್ ದಿ ಲಾರ್ಡ್. ಎಲ್ಲವೂ ಕೂಡ ಅವ್ರ ಮಾತು ಕೇಳ್ತಾ ಇದೆ. ಬೆಳಗ್ಗೆ ಕೋಳಿ ಕೂಗ್ತಾ ಇದೆಯಾ? ಕೂಗ್ತಾ ಇದೆಯಾ? ಬೆಳಗ್ಗೆ ನೀವೆದ್ದು ಸ್ತೋತ್ರ ಮಾಡ್ತಾ ಇದ್ದೀರಾ? ಎದ್ದಿದ್ದ ದಿವಸ ಮಾಡ್ತೀವಿ ಬ್ರದರ್, ಎದ್ದಿದ್ದ ದಿವಸ ಮಾಡೇ ಮಾಡ್ತೀವಿ. ಎದ್ದಿದ್ದ ದಿವಸ, ಮಲಗಿದ ದಿವಸ ಮಿಸ್ ಮಾಡ್ಕೊಬಿಟ್ಟೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಕೋಳಿ ಮಿಸ್ ಮಾಡುತ್ತಾ? ಪಕ್ಷಿಗಳು ಮಿಸ್ ಮಾಡುತ್ತಾ? ಅವಳಿಗೆ ಹೃದಯ ಇದೆಯಾ? ಹೃದಯ ಇದೆಯಾ? ಇದೆಯಾ? ಈ ಹೃದಯ ಇದ್ದಿದ್ರೆ ಇವ್ರು ಸವಾಸ ಬೇಡ ಅಂತ ಅಲ್ಲೇ ಯೇಸು ಇರ್ತಾ ಇದ್ರು. ಹೌದಲ್ಲ? ಹೃದಯ ಇದೆಯಲ್ಲ ಆನೆಗೆ? ಪ್ರಾಣಿಗಳಿಗೆ ಹೃದಯ ಇದೆಯಾ? ಮನ್ಸು ಮನ್ಸು ಮನ್ಸು. ನಾನು ಹಾರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಹಲ್ಲೆಲೂಯ. ಇದೆಯಾ? ಮನಸ್ಸಿದೆಯಾ? ಅಂತರಂಗ ಅಂತ ಹೇಳ್ತೀವಲ್ಲ, ಇದೆಯಾ? ಅಂತರಂಗ ಪ್ರಾಣಿಗಳಲ್ಲಿ ಇದ್ದಿದ್ರೆ ಇವರು ಸವಾಸನ ಬೇಡ, ಮಕ್ಕಳು ಸರಿ ಇಲ್ಲ ನನ್ನ ಮಕ್ಕಳು ಅಂತೇಳಿ ಆರಾಮಾಗಿ ಅಲ್ಲಿ ಹೋಗಿರ್ತಾ ಇದ್ರು. ದೇವರು ನಮ್ಮಲ್ಲಿ ವಾಸ ಮಾಡೋದಕ್ಕಾಗಿ ನಮ್ಮನ್ನು ಉಂಟು ಮಾಡಿ, ನಮ್ಮಲ್ಲಿ ವಾಸ ಮಾಡೋದಕ್ಕಾಗಿ ಅವರು ನಮ್ಮನ್ನು ಉಂಟು ಮಾಡಿದ್ದಾರೆ, ನಮ್ಮಲ್ಲಿ ಜೀವಿಸಬೇಕು ಅಂತೇಳಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಅವ್ರನ್ನ ಬಿಟ್ಟು ಜೀವಿಸ್ತಾ ಇದ್ದೀವಿ, ಅವರೊಂದಿಗಿಲ್ಲ. ಸೊ ಅದರಿಂದ ಇಲ್ಲಿಂದ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರ ಜೊತೆ ಪ್ರಯಾಣ ಮಾಡಲಿಕ್ಕೆ ನಾವು ರೆಡಿ ಇರಬೇಕು. ವಿಶ್ವಾಸಿಗಳಾಗಿ ಅವ್ರ ಜೊತೆ ಪ್ರಯಾಣ ಮಾಡಬೇಕು. ಯಾವಾಗ ನಾವು ಅವ್ರ ಜೊತೆ ಪ್ರಯಾಣ ಮಾಡ್ತೀವೋ ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ, ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರ ಜೊತೆ ಪ್ರಯಾಣ ಮಾಡುವಾಗ ಎಲ್ಲವನ್ನ, ಈಗ ನಿಮ್ಮ ಮಕ್ಕಳನ್ನು 5 ವರ್ಷದ ಮಗನನ್ನೋ 10 ವರ್ಷದ ಮಗನನ್ನೋ 15 ವರ್ಷದ ಮಗನನ್ನೋ ನೀವು ಯಾವುದೋ ಒಂದು ಊರಿಗೆ ಟೂರ್ ಕರ್ಕೊಂಡು ಹೋಗ್ತೀರಾ. 2 ಮಕ್ಕಳು, ಗಂಡ ಹೆಂಡತಿ, 2 ಮಕ್ಕಳು, ಫ್ಯಾಮಿಲಿ, ಓಕೆನಾ? ಈ ತಂದೆ ತಾಯಿಗಳು 2 ಮಕ್ಕಳನ್ನ ಎಲ್ಲೋ ಊಟಿಗೋ ಕೊಡೆಕೆನಾಲ್ಗೋ ಕರ್ಕೊಂಡು ಹೋಗ್ತಾರೆ. ಈ ಮಕ್ಕಳ ಜವಾಬ್ದಾರಿ ಎಲ್ಲ ಯಾರು ನೋಡ್ಕೋತಾರೆ? ಯಾರು ನೋಡ್ಕೋತಾರೆ? ಅಪ್ಪ ಅಮ್ಮ. ಈಗ ಪರಲೋಕ ರಾಜ್ಯಕ್ಕೆ ನನ್ನ ಕರ್ಕೊಂಡು ಹೋಗ್ತೀನಿ ಬಾ ಮಗನೇ ಅಂತ ಕೈ ಹಿಡ್ಕೊಂಡಿದ್ದಾರೆ. ನನ್ನ ಕೆಲಸ ಏನು? ಹೋಗ್ತಾ ಇರೋದು ಅವ್ರ ಜೊತೆ. ಹೋಗುವಾಗ ಅಲ್ಲಿ ಏನೇನು ಬೇಕೋ ಅದನ್ನು ಅವರೇ ಕೊಡಿಸ್ತಾರೆ. ಇಲ್ಲ ಏನೆಲ್ಲ ತೊಂದರೆ ಬರುತ್ತೋ, ಏನೆಲ್ಲ ಬರುತ್ತೋ ಅದನ್ನು ಅವರೇ ಹ್ಯಾಂಡಲ್ ಮಾಡ್ತಾರೆ. ನನಗೆ ಯಾಕೆ? ನನ್ನ ಕೆಲಸನು ಮರ್ಯಾದೆಗೆ ಅವ್ರ ಜೊತೆ ಇರಬೇಕಷ್ಟೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಯ್ಯೋ ಅದು ಬಂದ್ಬಿಡ್ತು, ನೀನು ತಲೆ ಕೆಡಿಸ್ಕೋಬೇಡ, ಅದನ್ನು ಉಂಟು ಮಾಡಿದವ್ರೆ, ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅವರು. ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಧೈರ್ಯವಾಗಿ ಅವ್ರ ಜೊತೆ ಇರು, ವಿಶ್ವಾಸಿಯಾಗಿರು. ಅದಕ್ಕೆ ವಿಶ್ವಾಸ ಬಹಳ ಮುಖ್ಯ. ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ, ದೇವರ ವಚನಗಳಲ್ಲಿ. ಕರೆದಿದ್ದಾರೆ, ಅವ್ರ ಜೊತೆ ಹೋಗ್ತೇನೆ. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಬರುವ ವಾರದವರೆಗೆ ಪ್ರಾಕ್ಟೀಸ್ ಮಾಡ್ತೀರಾ? ಡೈಲಿ ಏನು ಮಾಡಬೇಕು ಅಂದರೆ, ಯಾವುದೆಲ್ಲ ಕ್ಷೇತ್ರದಲ್ಲಿ ಭಯ ಇದೆಯೋ ನಾನು ಭಯ ಪಡೋದಿಲ್ಲ, ಯಾಕಂದರೆ ನನ್ನೊಳಗಡೆ ಯೇಸು ಇದ್ದಾರೆ. ಓಕೆನಾ? ಮಾಡ್ತೀರಾ? ಬರೋವರ ನನ್ನ ಪ್ರಶ್ನೆಗೆ ಏನಾದರೂ ಸಾಕ್ಷಿ ಹೇಳ್ತೀರಾ ಇದ್ರ ಬಗ್ಗೆ? ಇಂಥದಕ್ಕೆ ಭಯ ಪಡ್ತಾ ಇದ್ದೆ, ಈಗ ನಾನು ಭಯ ಪಡಲ್ಲ, ನನ್ನ ಯೇಸು ಈ ವಾರ ನನಗೆ ಕೆಲಸ ಮಾಡಿದ್ದಾರೆ. ಆ ಹೋಮ್ವರ್ಕ್ ಮಾಡಿ ಬಂದು ಬರೋವಾರ ಇಲ್ಲಿ ಸಾಕ್ಷಿ ಹೇಳ್ತೀರಾ? ಹೇಳಕ್ಕಾಗೋದು ಯಾವಾಗ ಹೇಳಿ? ಮಾಡಿದರೆ ಮಾತ್ರನೇ. ಮಾಡಲಿಲ್ಲ ಅಂದರೆ ಏನೂ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಈ ರೀತಿ ನೀವು ಮಾಡಿ ನೋಡಿ. ಈ ವಾರ ಗ್ಯಾರಂಟಿ ನಿಮಗೆ ಒಂದು ಕಾರ್ಯ ಹಾಗೆ ಆಗುತ್ತೆ. ಮಾಡ್ತಾರೆ ದೇವರು. ನೀವು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ನೀವು ಪ್ರಯತ್ನ ಪಟ್ಟಿಲ್ಲ, ಏನೂ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮ್ಮನ್ನು ಕರೆದವರು ಯೇಸು, ಕರ್ಕೊಂಡೋಗೋರು ಯೇಸು, ಸ್ವರ್ಗಕ್ಕೆ ಸೇರಿಸೋರು. ನಮ್ಮ ಕೆಲಸ ಏನು?
ಅವ್ರ ಜೊತೆ ಹೋಗೋದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈಗ ಪ್ರೀತಿ ಮಾಡೋ ಗಂಡ ಹೆಂಡತಿ ಅಂದರೆ ಎಲ್ಲ ಪ್ರಾಣ ಅವನಿಗೆ. ಈಗ ಅವ್ನು ಬಂದು ಬೇಗ ಬೇಗ ರೆಡಿ ಆಗು ಅಂತ ಹೇಳಿದ್ರೆ ಹೆಂಡತಿ ಯಾಕೆ, ಎಲ್ಲಿಗೆ, ಇಷ್ಟೊತ್ತಲ್ಲಿ ಹೇಳ್ತಾಳಾ? ಅಯ್ಯೋ ದೇವ್ರೆ, ನೀವು ಭಯ ಪಡೋದು ನೋಡಿದ್ರೆ ಕೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಅವ್ರಿಗೇನು, ಅಯ್ಯೋ ಪ್ರೀತಿ ಮಾಡೋ ಗಂಡ ಕರಿತಾ ಇದ್ದಾರೆ, ಹೋಗ್ತಾ ಇರೋದು ಅಷ್ಟೇ. ಆ ರೀತಿ ನನ್ನ ಯೇಸು ನನ್ನನ್ನು ಎಷ್ಟಾಗಿ ಪ್ರೀತಿಸ್ತಾರೆ, ಅವ್ರು ನನ್ನನ್ನು ನಡೆಸ್ತಾರೆ ಅನ್ನುವ ವಿಶ್ವಾಸ ನಮಗಿದ್ರೆ ನಮಗೇನು ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಟೆನ್ಷನ್ ಮಾಡ್ಕೊಳ್ಳಲ್ಲ, ಆರಾಮಾಗಿ ಅವ್ರ ಜೊತೆ ಹೋಗ್ತೀವಿ ಅಲ್ವಾ? ಆ ರೀತಿಯಾದ ವಿಶ್ವಾಸವನ್ನು ಬೆಳೆಸ್ಕೋಬೇಕು. ಅದಕ್ಕೆ ಬೇಕಾದ ಶಕ್ತಿಯನ್ನು ದೇವರಲ್ಲಿ ಕೇಳೋಣ, ಖಂಡಿತವಾಗಲೂ ಅವರು ಕೊಡ್ತಾರೆ. ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ನಾವೆಲ್ಲರೂ ಕೂಡ ಕರಗಳನ್ನೆತ್ತಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ, ನನ್ನನ್ನು ಈ ಲೋಕದ ದಡದಿಂದ ಪರಲೋಕಕ್ಕೆ ಕರೆದೊಯ್ಯುವ ಒಬ್ಬರೇ ಒಬ್ಬರು ನೀವು ಮಾತ್ರ. ಪರಲೋಕಕ್ಕೆ ಮಾರ್ಗ ನೀವೇ ಆಗಿದ್ದೀರಿ, ಜ್ಯೋತಿ ನೀವೇ ಆಗಿದ್ದೀರಿ ಅಪ್ಪ. ಯೇಸುವೇ, ನಾವೊಬ್ಬೊಬ್ಬರು ಕೂಡ ನಿನ್ನೊಂದಿಗೆ ಪ್ರಯಾಣಿಸಲು ಬೇಕಾದ ಆತ್ಮಶಕ್ತಿಯನ್ನು, ಆ ವಾಕ್ಯದ ಬೆಳಕನ್ನು ನಮ್ಮಲ್ಲಿ ತುಂಬಿಸಲಿ ಅಪ್ಪ. ನಾವು ಯಾವತ್ತೂ ಕೂಡ ಹಿಂಜಾರಿ ಹೋಗದೆ, ಯಾವತ್ತೂ ಕೂಡ ಪ್ರೇಷಿತರು ಅಂದು ಯಾವ ರೀತಿ ಭಯಪಟ್ಟರೋ ಆ ರೀತಿ ಭಯವನ್ನು ಪಡದೆ, ನನ್ನ ಜೊತೆ ನನ್ನ ಯೇಸು ಇದ್ದಾರೆ, ಕರೆದವರು ನಂಬಿಗಸ್ತರು, ಅವರು ನನ್ನನ್ನು ದಡವನ್ನು ಮುಟ್ಟಿಸುತ್ತಾರೆ ಎಂಬ ಭರವಸೆಯಲ್ಲಿ ಜೀವಿಸಲು ಬೇಕಾದ ಆತ್ಮ ಧೈರ್ಯವನ್ನು, ಪವಿತ್ರಾತ್ಮನ ಜ್ಞಾನವನ್ನು ನನ್ನಲ್ಲಿ ತುಂಬಿಸಿ ನಡೆಸಿದೆಯಪ್ಪ. ನಾನು ನಿನ್ನ ಜೊತೆ ಯಾವಾಗಲೂ ಜೀವಿಸಬೇಕು, ನಿನ್ನ ಮಾರ್ಗದಲ್ಲಿ ಜೀವಿಸಬೇಕು, ನಿತ್ಯ ಜೀವದ ಮಾರ್ಗದಲ್ಲಿ ನಾನು ನಡೀಬೇಕು. ಅದಕ್ಕೆ ಬೇಕಾದಂಥ ವಚನಗಳನ್ನು ನೀಡಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿನ್ನ ವಾಕ್ಯದ ನಡೆಸುವಿಕೆಯಲ್ಲಿ ನನ್ನನ್ನು ನಡೆಸಿರಿ ಎಂದು ಯೇಸುವೇ ನಿಮ್ಮನ್ನು ಸ್ತುತಿಸುತ್ತಾ ಪ್ರಾರ್ಥಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿತ್ಯ ಜೀವನ ಮಾರ್ಗದಲ್ಲಿ ನಡೆಯಲು ತೊಂದರೆ ಪಡಿಸುತ್ತಿರುವ ಸೈತಾನನ ಸಕಲ ಕ್ರಿಯೆಗಳು ನಾಶವಾಗಲಿ. ಯೇಸುವೇ, ನಿನ್ನ ಪರಿಶುದ್ಧಾತ್ಮರ ನಡೆಸುವಿಕೆಯಲ್ಲಿ ಒಬ್ಬೊಬ್ಬರು ನಡೆಯುವಂತಾಗಲಿ. ಯೇಸುವೇ, ನಿನ್ನೊಂದಿಗೆ ನಡೆಯುವಂತಾಗಲಿ ಅಪ್ಪ. ಯೇಸುವೇ, ನಾನು ಹೋಗಬೇಕಾಗಿದ್ದು ಪರಲೋಕ ರಾಜ್ಯಕ್ಕೆ, ನಾನು ಸೇರಬೇಕಾಗಿದ್ದು ಪರಲೋಕ ರಾಜ್ಯ. ಆ ಒಂದು ರಾಜ್ಯಕ್ಕೆ ಹೋಗುವಾಗ ಬರುವ ಎಲ್ಲ ಅಡೆತಡೆಗಳು ಯೇಸು ನಾಮದಲ್ಲಿ, ಯೇಸುವೇ ಅದನ್ನ ಸರಾಗ ಮಾಡಿ ಕೊಡುತ್ತಾರೆ, ಅವರೊಂದಿಗೆ ನಾನು ಪ್ರಯಾಣಿಸುತ್ತೇನೆ ಎಂಬ ಭರವಸೆಯೊಂದಿಗೆ ಜೀವಿಸುವಂತಾಗಲಿ. ಅಂತ ಒಂದು ಕನ್ವಿಕ್ಷನ್ ಪ್ರತಿಯೊಬ್ಬರಿಗೂ ಸಿಗುವಂತಾಗಲಿ ಅಪ್ಪ. ಓರ ಬರ 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 ಓರ ಬರ 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 ಬರ. ಯೇಸುವೆಯಲ್ಲಿ ಮಂಗಳವಾರ ನಡೆಯುವ ಪ್ರಾರ್ಥನೆಯಲ್ಲಿ ಇನ್ನು ಅನೇಕ ಮಂದಿ ಬಂದು ನಿನ್ನ ವಾಕ್ಯವನ್ನು ಆಲಿಸುವಂತಾಗಲಿ. ಅನೇಕ ಮಕ್ಕಳು ಬಂದು ದೇವರ ವಾಕ್ಯವನ್ನು ಆಲಿಸುವಂತಾಗಲಿ. ಸಂತ ಅಂತೋಣಿಯವರ ವಾಕ್ಯಕ್ಕೆ ಹೇಗೆ ತಮ್ಮ ಜೀವಿತವನ್ನು ಮುಡುಪಾಗಿಟ್ಟಿದ್ದರೋ ಅದೇ ರೀತಿ ಪ್ರತಿಯೊಬ್ಬರು ಕೂಡ ದೇವರ ವಾಕ್ಯಕ್ಕಾಗಿ ತಮ್ಮ ಜೀವಿತಗಳನ್ನು ಮುಡುಪಾಗಿಡ್ಲಿ ಅಪ್ಪ. ಹೇಗೆ ಅವರು ಪರಿಶುದ್ಧರಾಗಿ ಜೀವಿಸಿದ್ರು ಅದೇ ರೀತಿ ಪರಿಶುದ್ಧರಾಗಿ ಜೀವಿಸುವಂತಾಗಲಿ, ಜೀವಿಸುವಂತಾಗಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಕರೆದವರೇ ನೀ ನನ್ನ ಕರ ಹಿಡಿದು ನಡೆಸು, ನಿನಗಾಗಿಯೇ ಬಾಳಲು ಕೊನೆವರೆಗೂ ದೇವಾ ನಿನ್ನ ಸೇವೆಯ ಮಾಡಿ, ನಿನಗಾಗಿಯೇ ಸಾಯಲು. ಕೊನೆವರೆಗೂ ದೇವಾ ನಿನ್ನ ಸೇವೆಯ ಮಾಡಿ, ನಿನಗಾಗಿಯೇ ಸಾಯಲು. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ.
ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ಎಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು ಅಧಿಕಾರವು ಮಹಿಮೆ ಸದಾ ಕಾಲಕ್ಕೂ ತ್ರೈನಿಕ ದೇವರಿಗೆ ಮಾತ್ರ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.